ದೇಶದ ವಿಮೋಚಕನೇ. ನನ್ನದೊಂದು ಆಸೆ, ಅದು ಒಂದೇ ಒಂದು ಆಸೆ. ನನ್ನದೊಂದು ಆಸೆ, ಅದು ಒಂದೇ ಒಂದು ಆಸೆ. ನನ್ನ ಉಸಿರಿರುವ ದಿನವೆಲ್ಲ ಶುಭವಾರ್ತೆಯ ಸಾರುವುದೇ. ಅದು ಒಂದೇ ಒಂದು ಆಸೆ, ಅದು ಒಂದೇ ಒಂದು ಆಸೆ. ನನ್ನದೊಂದು ಆಸೆ, ಅದು ಒಂದೇ ಒಂದು ಆಸೆ. ನನ್ನದೊಂದು ಆಸೆ, ಅದು ಒಂದೇ ಒಂದು ಆಸೆ. ಆಮೇನ್. ಥ್ಯಾಂಕ್ ಯು ಸರ್. ಆಮೇನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಮತ್ತು ಮನೀಶ್ ಅವರಿಗೆ, ಕುಟುಂಬದವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಈ ದಿನದ ಪಾಠವನ್ನ ನಾವು ಕಲೀಲಿಕ್ಕೆ ಹೋಗುವಾಗ ಕಳೆದ ದಿನಗಳಿಂದ ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ನಾಗರಾಜ್ ಸರ್ ಅವರು ನಮಗೆ ದೈವಿಕ ಪಾಠವನ್ನ ತಿಳಿಸಿಕೊಡುತ್ತಾ ಬರುವಂತವರಾಗಿದ್ದಾರೆ. ಕರ್ತನು ಅವರನ್ನ ಆತ್ಮನ ಬಲದಿಂದ ಅಭಿಷೇಕಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸುತ್ತಾ ಇದನ್ನು ಕೂಡ ನಮ್ಮೊಟ್ಟಿಗೆ ದೇವರ ವಾಕ್ಯದ ಮುಖಾಂತರವಾಗಿ ಸಭಾಸಾಲ ಪಾಠವನ್ನು ಹಂಚಿಕೊಡಲು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನ ತುಂಬ ಹೃದಯದಿಂದ ತಮ್ಮೆಲ್ಲರ ಪರವಾಗಿ, ಈ ಕಾರ್ಯಕ್ರಮದ ಪರವಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಿರಿಯರಾದಂತ ನಾಗರಾಜ್ ಸರ್ ಅವರು ನಿಮ್ಗೆ ಈ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಠವನ್ನ ತಿಳಿಸಿಕೊಡಲು ತಮ್ಮನ್ನು ಆಹ್ವಾನಿಸುತ್ತಾ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ತುಂಬ ವಂದನೆಗಳು ಸರ್. ಕೂಡಿ ಬಂದಿರುವಂಥ ನಿಮ್ಮೆಲ್ಲರಿಗೂ ಸಹ ನನ್ನ ವೈಯಕ್ತಿಕವಾದಂಥ ಈ ಸಂಜೆಯ ವಂದನೆಗಳನ್ನು ನಾನು ತಿಳಿಸುವನಾಗಿದ್ದೇನೆ. ಚಿಕ್ಕ ಗುಂಪಾಗಿ ನಾವೆಲ್ಲರೂ ಕೂಡಿ ಸಭಾಶಾಲೆಯ ಪಾಠವನ್ನು ಕಲಿಯುವಾಗ ಅವಕಾಶ ಕೊಟ್ಟಂಥ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಈ ಒಂದು ಅವಕಾಶಗಳು ಕೆಲವರು ಮಾತ್ರ ದೊರೆಯುವಂಥದ್ದಾಗಿದೆ. ದೇವರ ಆಶೀರ್ವಾದ ನಿಮ್ಮೊಂದಿಗಿರಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ಇದೇ ರೀತಿಯಾಗಿ ನಾವು ದೇವರನ್ನು ನಾವು ಮಹಿಮೆಪಡಿಸೋಣ. ಇಂದಿನ ಒಂದು ನಮ್ಮ ಸಭಾಶಾಲೆಯ ಮುಂದುವರೆದಂಥ ಒಂದು ಭಾಗ ನಂಬಿಕೆಯಿಂದ ಮುಂದೆ ಹೋಗುವುದು ಎಂಬುದಾಗಿ ಶಿರೋನಾಮ ಇದೆ. ಈ ದಿನ ನಾವು ವಿಮೋಚನಾ ಕಾಂಡ 14ನೇ ಅಧ್ಯಾಯ 13ರಿಂದ 31 ವಚನಗಳನ್ನು ನಾವು ನೋಡ್ತೇವೆ. ನಿನ್ನೆ ಮಾಡಿದಂಥ ಭಾಗದ ಮುಂದುವರಿಕೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನಾವು ನೋಡ್ತೇವೆ ಐಗುಪ್ತ್ಯರು ಆ ಉಪದ್ರವಗಳನ್ನ ಓಕೆ ದೇವರು ಐಗುಪ್ತ ದೇಶದಲ್ಲಿ ಮಾಡ್ತಾ ಉಪದ್ರವಗಳಿಗೆ ಅವರು ಪ್ರತಿಯಾಗಿ ಇಸ್ರಾಯೇಲರನ್ನ ಹೋಗಲಿಕ್ಕೆ ಅಪ್ಪಣೆಯನ್ನು ಕೊಡ್ತಾರೆ. ಅದು ಕಳಿಸಿದ ನಂತರ ಅವರೆಲ್ಲರನ್ನ ಕಳಿಸಿದ ನಂತರ ಅವರು ರಿಗ್ರೆಟ್ ಮಾಡ್ಕೊಳ್ತಾರೆ. ಅಯ್ಯೋ, ನಾವು ಯಾಕೆ ಅವ್ರನ್ನ ನಾವು ಕಳಿಸಬಾರ್ದಾಗಿತ್ತು, ಇದೇ ನಾವು ಮಾಡಿದ್ದು, ನಮಗೆ ದಾಸರಾಗಿದ್ದಂಥ ಇಸ್ರಾಯೇಲರನ್ನ ನಾವು ಯಾತಕ್ಕೆ ನಾವು ಕಳಿಸಿಬಿಟ್ಟು ಅಂದ್ಕೊಳ್ತಾರೆ. ತಕ್ಷಣ ಫರೋಹನ ಏನು ಮಾಡ್ತಾನೆ, ತನ್ನ ರಥ ಬಲವನ್ನು ಸಿದ್ಧಪಡಿಸಿ ಮಾಡಿಕೊಂಡು ತನ್ನ ಸೈನಿಕರ ಜೊತೆಯಲ್ಲಿ ಶ್ರೇಷ್ಠವಾದಂಥ ರಥಗಳನ್ನ, ಐಗುಪ್ತ ದೇಶದ ಎಲ್ಲ ರಥಗಳನ್ನು ತೆಗೆದುಕೊಂಡು ಹೋಗ್ತಾನೆ. ಈ ಐಗುಪ್ತ ದೇಶದ ಅರಸನಾದಂಥ ಈ ಫರೋಹನ ಅವನ ಹೃದಯ ಇನ್ನೂ ಸಹ ಕಠಿಣವಾಯಿತು. ದೇವರು ಅವನ ಹೃದಯವನ್ನು ಇನ್ನೂ ಸಹ ಕಠಿಣಪಡಿಸಿದಿಂದ ಅವನು ಇಸ್ರಾಯೇಲರನ್ನ ಬೆನ್ನಟ್ಟಿ ಹೋಗ್ತಾನೆ. ದೇವರು ಮಾಡಿದಂಥ ಎಲ್ಲ ಅದ್ಭುತ ಕಾರ್ಯಗಳನ್ನು ನೋಡ್ತಾನೆ, ಎಲ್ಲ ಅನುಭವಗಳನ್ನ ಆತನು ಅನುಭವಿಸಿರ್ತಾನೆ, ಎಲ್ಲ ಉಪದ್ರವಗಳನ್ನು ಅನುಭವಿಸ್ತಾನೆ. ಆದರೂ ಸಹ ಅವನ ಹೃದಯ ಕಠಿಣವಾಯಿತು. ಯಾಕಂದರೆ ಇನ್ನೂ ಸಹ ಅವನ ನಂಬಿಕೆ ಬಂದಿರಲಿಲ್ಲ. ಹೀಗೆ ಫರೋಹನ ಕುದುರೆಗಳು, ರಥಗಳು, ಅವನ ರಾವತರು, ಸೈನ್ಯದವರು ಎಲ್ಲರೂ ಸಹ ಅವರ ಹಿಂದೆ ಹೋಗ್ತಾರೆ. ಅವರು ಸಮುದ್ರ ಹತ್ತಿರದಲ್ಲಿ ಅವರು ಸಹ ಬಂದು ನಿಂತಿರ್ತಾರೆ. ಫರೋಹ ಸಮೀಪಿಸ್ತಿರುವಾಗ ಇಸ್ರಾಯೇಲರು ಕಣ್ಣೆತ್ತಿ ನೋಡ್ತಾರೆ. ತಮ್ಮ ಹಿಂದೆ ಬರುವಂಥ ಐಗುಪ್ತರನ್ನ ಕಂಡು ಬಹಳ ಭಯಪಡ್ತಾರೆ, ಯೆಹೋವನಿಗೆ ಮೊರೆ ಇಡ್ತಾರೆ. ಇವರು ಸಹ ಇಸ್ರಾಯೇಲರು ಕೂಡ ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನ ಅವರು ನೋಡಿದರು, ಕೇಳಿದರು,
ಮೋಶೆ ಅವರ ಜೊತೆಯಲ್ಲಿದ್ದ ಸಹಾಯಕ್ಕೋಸ್ಕರವಾಗಿ, ಆದರೂ ಭಯಪಟ್ಟವರಾಗಿ ಯೆಹೋವನಿಗೆ ಮೊರೆಯಿಟ್ಟರು. ಸ್ವಾಮಿ ವಾಗ್ದಾನವನ್ನು ಮಾಡಿದ, ನಿಮ್ಮನ್ನ ಈ ದೇಶದಿಂದ ನಾನು ಕರ್ಕೊಂಡು ಹೋಗ್ತೀನಿ, ಕಾನಾನ್ ದೇಶಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡಿ ಅನೇಕ ವಿಧ ರೀತಿಯಲ್ಲಿ ಅವರನ್ನು ನಂಬುವ ಹಾಗೆ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ, ಸೂಚಕ ಕಾರ್ಯಗಳನ್ನು ಮಾಡಿದ. ಆದರೂ ಸಹ ಇವರು ಭಯಪಟ್ಟವರಾಗಿ ಯೆಹೋವನಿಗೆ ಮೊರೆ ಇಡ್ತಾರೆ, ಅವರು ಗುಣಗಾಡ್ತಾರೆ. ಇಲ್ಲಿ ಎರಡು ವಿಷಯಗಳನ್ನು ನಾವು ನೋಡ್ತೇವೆ. ಇಸ್ರಾಯೇಲರು ಅವರ ಒಂದು ಅಪನಂಬಿಕೆ, ಭಯಪಡುವಿಕೆ, ಇನ್ನೊಂದು ಅಂದರೆ ಗುಣಗಾಡಿದ್ರು ಎಂಬುದಾಗಿ ನಾವು ನೋಡ್ತೀವಿ. ಈ ಗುಣಗಾಡುವಂಥದ್ದು ಇಸ್ರಾಯೇಲರ ಸಾಮಾನ್ಯವಾದಂಥ ಒಂದು ಗುಣ ಎಂಬುದಾಗಿ ನಾವು ನೋಡ್ತೇವೆ. ಎಲ್ಲ ಸಮಯದಲ್ಲಿ ಇವರು ಗುಣಗಾಡ್ತಾ ಇದ್ರು ಎಂಬುದಾಗಿ ನಾವು ನೋಡ್ತೀವಿ. ಅವ್ರು ಮೋಶೆಗೆ ಅವ್ರು ಹೇಳ್ತಾರೆ ಹೇಗೆಂದರೆ, ಐಗುಪ್ತ ದೇಶದಲ್ಲಿ ಸಮಾಧಿಗಳು ಇಲ್ಲ, ಆದ್ದರಿಂದ ನಾವು ಅರಣ್ಯದಲ್ಲಿ ನಾವು ಸಾಯಬೇಕು ಎಂಬುದಾಗಿ ನಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದೆಯಾ? ಯಾಕೆ ನಮ್ಮನ್ನ ಈ ರೀತಿಯಾಗಿ ಮಾಡಿದೆ? ಐಗುಪ್ತ ದೇಶದ ಯಾಕೆ ನಮ್ಗೆ ಕರ್ಕೊಂಡ್ಬಂದೆ? ನಾವು ಐಗುಪ್ತ ದೇಶದಲ್ಲಿ ಇದ್ದಾಗಲೇ ನಾನು ನಿಮ್ಗೆ ಹೇಳಿದೆ, ನಮ್ಮ ಗೊಡವೆ ನೀನು ಬರಬೇಡ, ನಾವು ಐಗುಪ್ತರಿಗೆ ದಾಸರಾಗಿ ಇರ್ತೇವೆ ಎಂಬುದಾಗಿ ನಾನು ನಿನಗೆ ಹೇಳಿದೆ ಎಂಬುದಾಗಿ ಮೋಶೆ ಅವರು ಹೇಳ್ತಾರೆ. ನಾವು ಅರಣ್ಯದಲ್ಲಿ ಸಾಯೋದಕ್ಕಿಂತ ಐಗುಪ್ತರಿಗೆ ದಾಸರಾಗಿರುವುದೇ ವಾಸಿ ಅಲ್ವೇ ಎಂಬುದಾಗಿ ಅವರು ಗುಣಗಾಡ್ತಾರೆ. ಅಂಥ ಸಮಯದಲ್ಲಿ ಒಬ್ಬ ನಾಯಕ ಅವನ ಮನಸ್ಥಿತಿ ಹೇಗಿರಬೇಕು? ಸುಮಾರು 20 ಲಕ್ಷ ಜನರು ತಲೆಯ ಒಬ್ಬೊಬ್ಬರು ಒಂದೊಂದು ಮಾತನಾಡುವಾಗ ಆ ಒಂದು ಪರಿಸ್ಥಿತಿ ಹೇಗಿರಬೇಕು? ದೇವರು ಮಾಡಿದಂಥ ಎಲ್ಲ ಕಾರ್ಯಗಳನ್ನು ನೋಡಿದ್ದಾರೆ. ಐಗುಪ್ತ ದೇಶವನ್ನು ಬಿಟ್ಟು ಬಂದಿದ್ದಾರೆ, ಇನ್ನೂ ಸಹ ನಂಬಿಕೆಯಲ್ಲದೆ ಗುಣಗಾಡ್ತಾ ಇದ್ದಾರೆ. ಮೋಶೆಯ ಪರಿಸ್ಥಿತಿ ಹೇಗಿರಬೇಕು ಅಲ್ವೇ? ಆದರೆ ಮೋಶೆ ಅವರಿಗೆ ಉತ್ತೇಜನ ಪಡುತ್ತೆ. ಇದರಲ್ಲಿ ಇವತ್ತಿನ ಒಂದು ಪಾಠ ಏನಂದರೆ, ಅಂಥ ಸಮಯದಲ್ಲಿ ಈಗ ನಾವು ನಾಯಕರಾಗಿರ್ತೇವೆ. ಎಲ್ಲರೂ ನಮ್ಮ ಬಗ್ಗೆ ಗುಣಗಾಡುವಾಗ ನಾಯಕರಾದಂಥರು ಏನು ಮಾಡಬೇಕು? ನಾವು ಅದಕ್ಕೆ ಪ್ರತ್ಯುತ್ತರ ಅವರನ್ನು ಧೈರ್ಯಪಡಿಸಬೇಕು. ಇದೇ ಭಾಳ ಮುಖ್ಯವಾದಂಥ ಒಂದು ಪಾಠ. ಆಗ ಮೋಶೆ ಅವ್ರು ಹೇಳ್ತಾನೆ, ನೀವು ಇವತ್ತಿನ ಪಾಠ ಇದ್ದೇನೆ ಇಲ್ಲಿ 4 ಅಂಶಗಳನ್ನ ಹೇಳಿ ಅವರಿಗೆ ಧೈರ್ಯಪಡಿಸ್ತಾನೆ. ಮೋಶೆ ಧೈರ್ಯಪಡಿಸ್ತಾನೆ. ದೇವರು ಅವರಿಗೆ ಮಾಡ್ತಾ ಅದ್ಭುತ ಕಾರ್ಯ ಯಾವುದು? ಅವರು ಅಪನಂಬಿಕೆನ ವ್ಯಕ್ತಪಡಿಸಿದ್ರು ಇಸ್ರಾಯೇಲ್, ಆದರೆ ನಂಬಿಗಸ್ತನಾದಂಥ ದೇವರು, ವಾಗ್ದಾನ ಮಾಡಿದ ದೇವರು ಅವರು ಗುಣಗಾಡಿದ್ರು ಕೂಡ ಅವರ ಜೀವಿತದಲ್ಲಿ ಅದ್ಭುತ ಕಾರ್ಯವನ್ನು ಮಾಡ್ತಾನೆ. ಇಲ್ಲಿ ಮೋಶೆ ಮಾತ್ರ ಸಂಪೂರ್ಣವಾದಂಥ ನಂಬಿಕೆಯನ್ನು ಆತನು ಇಟ್ಟಿದ್ದ ದೇವರ ಮೇಲೆ. ಆದ್ದರಿಂದ ದೇವರ ಮಾತು ನೆರವೇರ್ತದೆ ಎಂಬತಕ್ಕಂಥದ್ದನ್ನು ಜನರಲ್ಲಿ ಭರವಸೆ ಇಡಬೇಕು, ಅವರು ಜನರು ಸಹ ಭರವಸೆ ಇಡಬೇಕು ಎಂಬುದಾಗಿ ಆತನು ಹೇಳಿ, ಹೇಗೆ ನಾವು ವರ್ತಿಸಬೇಕು ಎಂಬುದಾಗಿ ಆತನು ಹೇಳಿ 4 ಮಾತುಗಳನ್ನ ಹೇಳ್ತಾನೆ. ಆ 4 ಅಂಶ ಯಾವುದಂದರೆ, ನೀವು ಅಂಜಬೇಡಿರಿ, ಎರಡನೇದಾಗಿ ಸುಮ್ಮನೆ ನಿಂತುಕೊಳ್ಳಿರಿ, ಮೂರನೇದಾಗಿ ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ, ನಾಲ್ಕನೇದಾಗಿ ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು. ಈ 4 ಮಾತುಗಳಿಂದ ಅವರನ್ನು ಧೈರ್ಯಪಡಿಸ್ತಾನೆ. ನೋಡ್ತೇವೆ, ಸಾಮಾನ್ಯವಾಗಿ ನಮಗೆ ಅಧೈರ್ಯವನ್ನು ಉಂಟಾದ ಸಂದರ್ಭದಲ್ಲಿ, ಭಯ ಉಂಟಾದ ಸಮಯದಲ್ಲಿ ಧೈರ್ಯಗೊಳಿಸುವಂಥವ್ರು ಒಬ್ಬರು ಇರಬೇಕು ಅಲ್ವೇ? ಇಲ್ಲಾಂದರೆ ನಮ್ಮ ಬಲಶಕ್ತಿ ಕುಂದಿ ಹೋಗುತ್ತೆ, ನಮ್ಮ ನಂಬಿಕೆ ಕುಂದಿ ಹೋಗುತ್ತೆ, ನಾವು ಏನಾಗ್ತೀವಿ, ಸೋತು ಹೋಗ್ತೀವಿ ಅಲ್ವೇ? ಆದರೆ ಇಲ್ಲಿ ದೇವರ ಧೈರ್ಯಗೊಳಿಸುವಂಥ ದೇವರ ಬಲ ಮೋಶೆಯ ಜೊತೆ ಇತ್ತು. ಮೋಶೆ ಅವರನ್ನು ಧೈರ್ಯಪಡಿಸ್ತಾ ಅಂತ ನೋಡ್ತೀವಿ. ದೇವರು ತನ್ನಲ್ಲಿರುವಂಥ ಬಲವನ್ನು ನಾವು ತಿಳ್ಕೊಳ್ಳದೆ ಧೈರ್ಯಗುಂದುವುದು ಆಗಾಗ ನಾವು ಸೋತು ಹೋಗೋದಕ್ಕೆ ಕಾರಣ ಆಗುತ್ತೆ. ಇವತ್ತು ಸಹ ಕ್ರೈಸ್ತ ಒಂದು ಸಮುದಾಯಕ್ಕೆ ಹಿಡಿದಿರುವಂಥ ಒಂದು ಭಯಂಕರವಾದಂಥ ಒಂದು ರೋಗ ಅಂದರೆ, ಈ ಅರಣ್ಯದಲ್ಲಿ ಮೋಶೆ ಇಸ್ರಾಯೇಲನ ಮಾರ್ಗದಲ್ಲಿ ನಡೆಸಿಕೊಂಡು ಬರುವಂಥ ಸಮಯದಲ್ಲಿ ಕಾನಾನ್ ದೇಶವನ್ನು ಸುತ್ತಿ ನೋಡೋದಕ್ಕಾಗಿ ಗೋತ್ರದವರಲ್ಲಿ ಒಬ್ಬೊಬ್ಬರಾಗಿ 12 ಮಂದಿನ ಕಳಿಸ್ತಾರೆ. ನಾವು ಇದನ್ನ ಅರಣ್ಯಕಾಂಡದಲ್ಲಿ ನಾವು ನೋಡ್ತೀವಿ ಅಲ್ವೇ? ಅದರ 10 ಮಂದಿ ಅಧೈರ್ಯಸ್ಥರಿದ್ದರು ಎಂಬುದಾಗಿ ನೋಡ್ತೀವಿ. ಅವರು ನೆಗೆಟಿವ್ ಆಗಿ ಒಂದು ಸುದ್ದಿಯನ್ನು ಕೊಡ್ತಾರೆ. ಅವ್ರು ಕೊಟ್ಟಂಥ ಸುದ್ದಿ ಅಶುಭ ಸಮಾಚಾರವಾಗಿತ್ತು. ನಾವು ಅವ್ರನ್ನ ಸೋಲಿಕ್ಕೆ ಆಗೋದಿಲ್ಲ, ಅವ್ರನ್ನ ನಾವು ಗೆಲ್ಲಲಿಕ್ಕೆ ಆಗೋದಿಲ್ಲ, ಅಲ್ಲಿ ಇರ್ತಕ್ಕಂಥ ನಮ್ಮಿಂಥ ಶಕ್ತಿಶಾಲಿಗಳು ಎಂಬತಕ್ಕಂಥ ಆ ಒಂದು ನೆಗೆಟಿವ್ ಒಂದು ಆಲೋಚನೆನ ಇಸ್ರಾಯೇಲಿಗೆ ಕೊಡುವರಾಯಿದ್ರೆ, ಆ ಜನರು ನಮಗಿಂತ ಬಲಿಷ್ಠರು, ಅವ್ರ ಮೇಲೆ ನಾವು ಹೋಗೋದಕ್ಕೆ ನಮಗೆ ಶಕ್ತಿ ಸಾಲದು ಎಂಬುದಾಗಿ ಅವರು ಹೇಳ್ತಾರೆ. ಆದರೆ ಯೋಶುವ ಮತ್ತು ಕಾಲೇಬ ಇವರಿಬ್ಬರು ದೇವ ಬಲದಲ್ಲಿ ನಂಬಿಕೆ ಇಟ್ಟರು.
ಅವರು ಜನರನ್ನು ಹೇಳ್ತಾರೆ ಸುಮ್ಮನಿರಿಸಿ ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನ ಪಡ್ಕೊಳ್ಳೋಣ, ಅದನ್ನು ನಾವು ಜಯಿಸಬಲ್ಲೆವು ಅಂತಕ್ಕಂಥ ನಂಬಿಕೆನ ಅವರು ಹೇಳ್ತಾರೆ ಎಂಬುದಾಗಿ ನೋಡ್ತೀವಿ. ಬೇರೆ ಕಾನಾನ್ ದೇಶವನ್ನು ಪ್ರವೇಶಿಸಿದವರು ಕಾಲೇಬ್ ಮತ್ತು ಯೆಹೋಶುವ ಇವರಿಬ್ಬರೇ. ಮೋಶೆ ಕೂಡ ಹೋಗೋಕ್ಕಾಗಲಿಲ್ಲ. ಆ ಅಧೈರ್ಯ, ಆ ಅವಿಶ್ವಾಸವನ್ನು ಭಯವನ್ನು ಹುಟ್ಟಿಸುವಂತಾಗಿದೆ. ಹೀಗೆ ಇಂಥ ಸಂದರ್ಭಗಳು ಬಂದಾಗ ನಾವು ದೇವರಲ್ಲಿ ನಂಬಿಕೆ ಇಡಬೇಕೆಂಬುದೇ ಈ ಒಂದು ಪಾಠದ ಒಂದು ಮುಖ್ಯ ಉದ್ದೇಶ. ಬೇರೆ ನಾವು ದಾವೀದನನ್ನು ನಾವು ನೋಡ್ತೀವಲ್ಲ, ನಾವು ದೇವರ ಬಲವನ್ನು ಆತ್ಕೊಳ್ಬೇಕು, ಅಧೈರ್ಯಕ್ಕೆ ನಾವು ಸ್ಥಳವನ್ನು ಕೊಡಬಾರ್ದು. ಇವರೆಲ್ಲ ಭಯಪಟ್ಟರು, ಎದುರ್ಕೊಂಡ್ರು. ನಾವು ದಾವೀದನ ಜೀವಿತದಲ್ಲಿ ನಾವು ನೋಡುವಾಗ ದಾವೀದನು ಕರ್ತನಲ್ಲಿ ತನ್ನನ್ನು ಬಲಪಡಿಸಿಕೊಂಡು ಎಂಬುದಾಗಿ ನೋಡ್ತೀವಿ. ಆಪತ್ಕಾಲದಲ್ಲಿ ನೀನು ಸೋತು ಹೋಗುವುದಾದರೆ ನಮ್ಮ ಬಲ ಕುಂದಿ ಹೋಗ್ತದಂತೆ ಅಲ್ವೇ. ಅದಕ್ಕೋಸ್ಕರವಾಗಿ ಪೌಲನು ಹೇಳ್ತಾನೆ, ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಈ ಮಾತುಗಳೇ ಧೈರ್ಯವನ್ನು ಹೋಗಲಾಡಿಸಿ ದೇವರ ಬಲವನ್ನು ತರುವಂಥದ್ದಾಗಿದೆ. ಪ್ರೇರೆ, ಇವತ್ತು ನಮ್ಮ ಅಂದರೆ ಕರ್ತನು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಕಾರ್ಯ ಮಾಡುವಾಗ ಆತನ ನಂಬಿದರೆ, ಆತನ ವಾಗ್ದಾನ ಮೇಲೆ ನಾವು ಭರವಸೆ ಇಟ್ಟರೆ ಅದು ನಮ್ಮ ಜ್ಞಾನಕ್ಕೆ ಮೀರಿದ ಆಶ್ಚರ್ಯಕರವಾಗಿ ಅದು ತೋರುವಂತಾಗಿದೆ. ನಮ್ಮ ಸೇವೆಯ ಬಲವೇನೆಂಬುದಾಗಿ ತಿಳಿಸುತ್ತದೆ. ನಮಗೆ ತಿಳಿಯದ ಹಾಗೆ ದೇವರ ಬಲ ಮತ್ತು ದೇವರ ವಾಕ್ಯಗಳು ಕಾರ್ಯ ಮಾಡ್ತೇವೆ ಎಂಬುದನ್ನು ಈ ವಚನದಲ್ಲಿ ನಾವು ನೋಡ್ತೇವೆ. ಇಲ್ಲಿ ನಾವು ನೋಡ್ತೇವೆ, ದೇವರಲ್ಲಿ ಭರವಸೆ ಬಿಟ್ಟಲ್ಲಿ ಮಾತ್ರ ನಮಗೆ ಆ ಒಂದು ಭಯ ಹೋಗುವಂತಾಗಿದೆ. ಮೋಶೆ ಮೊದಲನೇದಾಗಿ ಜನರಿಗೆ ಮನವಿ ಮಾಡ್ತಾನೆ, ಅಂದರೆ ಎಲ್ಲರೂ ಸಹ ದೇವರ ಹಸ್ತದಲ್ಲಿದ್ದಾರೆ ಎಂಬತಕ್ಕಂಥ ಸತ್ಯವನ್ನು ಆತಾನೆ. ಯೆಶಾಯನು ಕೂಡ ವಿಶ್ವಾಸಿಗಳಿಗೆ ಮಾತನ್ನು ಹೇಳುವನಾಗಿದ್ದೇನೆ, ಅಂದರೆ ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ನಾನೇ ನಿನ್ನ ದೇವರು, ನಾನೇ ನಿನ್ನನ್ನು ಬಲಪಡಿಸ್ತೇನೆ. ಹೌದು, ನಾನು ನಿನಗೆ ಸಹಾಯ ಮಾಡ್ತೇನೆ, ನಿನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡ್ತೇನೆ, ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡ್ತೇನೆ. ಇದನ್ನು ತಾನೇ ಇಸ್ರಾಯೇಲರು ಮೊಟ್ಟ ಮೊದಲಿಗೆ ದೇವರ ಅವ್ರಿಗೆ ಇನ್ನೂ ಸಹ ಅನುಭವ ಬೇಕಾಗಿತ್ತು. ನಾವೊಂದು ಪ್ರಶ್ನೆ ಏನಂದರೆ, ಇಷ್ಟೊಂದು ಅದ್ಭುತ ಕಾರ್ಯಗಳನ್ನು ಅವರು ನೋಡಿದರು, ಆದರೂ ಅವರ ನಂಬಿಕೆ ಏನಾಗಿತ್ತು ಅಂದರೆ, ಅವರ ನಂಬಿಕೆ ಹೊಂದಲಿಕ್ಕೆ ಬಲ ಸಾಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಅಲ್ವೇ. ಆದರೂ ಕೂಡ ಅವರ ಅಪನಂಬಿಕೆ ಇಟ್ಟರು, ಆದರೂ ದೇವರು ಅವ್ರನ್ನ ರಕ್ಷಿಸ್ತಾನೆ, ಬಲಪಡಿಸ್ತಾನೆ. ಯಾಕೆ ಹೇಳಿ? ಆತನು ನಂಬಿಗಸ್ತನು, ವಾಗ್ದಾನ ಮಾಡಿದ ಹಾಗೆಯೇ ತನ್ನ ಮಕ್ಕಳು ತಪ್ಪು ಮಾಡಿದಾಗ ತಂದೆ ತಾಯಿಗಳು ಏನು ಮಾಡ್ತಾರೆ, ಅವನ ಮತ್ತು ಪ್ರೀತಿಸ್ತಾರೆ ಅಲ್ವೇ. ಅವರಿಗೆ ಮುಂದೆ ಹೋಗುವಂಥ ದಾರಿಯನ್ನು ಮಾರ್ಗದರ್ಶನ ಅವ್ರು ಮಾಡ್ತಾರೆ ಅಲ್ವ. ಸ್ವಾಮಿ ವಾಗ್ದಾನ ಮಾಡಿದ, ನಿಮ್ಮನ್ನು ಕಾನಾನ್ ದೇಶಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಎಂಬುದಾಗಿ ಹೇಳಿ ಐಗುಪ್ತ ದೇಶದ ಅಷ್ಟು ದೂರ ಕರ್ಕೊಂಡು ಬಂದಿದ್ದಾನೆ. ಆದರೂ ಇವರು ನಂಬಲಿಲ್ಲ, ಅಪನಂಬಿಕೆ ಮಾಡಿದರು. ಆದರೂ ಅವರ ಅಪನಂಬಿಕೆನ ದೇವರು ಏನು ಮಾಡಲಿಲ್ಲ, ಗಣನೆಗೆ ತಗೊಳ್ಳಿಲ್ಲ. ಅವರ ನನ್ನ ಮಕ್ಕಳು ನಾನು ವಾಗ್ದಾನ ಮಾಡಿದ್ದೇನೆ, ಅಬ್ರಾಹಂ, ಇಸಾಕ್, ಯಾಕೋಬ ಅವರಿಗೆ ವಾಗ್ದಾನ ಮಾಡ್ದನ್ನು ಆತನ ನೆನೆಸ್ಕೊಂಡು ದೇವರು ನಂಬಿಕಸ್ತನಾದ್ರಿಂದ ಅವ್ರನ್ನ ನಡೆಸ್ತಾನೆ, ಅವ್ರಿಗೆ ಯಾವುದೇ ರೀತಿಯ ಶಿಕ್ಷಣ ಕೊಡಲಿಲ್ಲ ಎಂಬುದಾಗಿ ನೋಡಿದ್ವಿ. ಮೋಶೆಯ ಮೂಲಕ ಅವರಿಗೆ ಬುದ್ಧಿವಾದವನ್ನು, ಮಾರ್ಗದರ್ಶನವನ್ನು ಆತನ ಕೊಡ್ತಾನೆ. ಅದು ಹೇಳ್ತಾನೆ, ನೀವು ಅಂಜಬೇಡಿರಿ, ಬೇರೆ ಭಯ ಇದು ಒಂದು ಅಡಚಣೆ ಎಂಬುದಾಗಿ ನೋಡಿದೆ. ಇದರಲ್ಲಿ ನಂಬಿಕೆ ಅನ್ನೋದು ಬಹಳ ಮುಖ್ಯವಾದದ್ದು. ನಂಬಿಕೆ ಬಹಳ ಮುಖ್ಯವಾದದ್ದು. ಇದರಲ್ಲಿ ಸ್ವಾಮಿ ನಂಬಿಕೆಯನ್ನು ನಮ್ಮಲ್ಲಿ ಆತನು ಏನು ಮಾಡ್ತಾನಂದರೆ, ನಮ್ಮಲ್ಲಿ ಅಪೇಕ್ಷಿಸುವನಾಗಿದ್ದಾನೆ. ನಂಬಿಕೆಯನ್ನು ನಮ್ಮಲ್ಲಿ ಆತನು ಅಪೇಕ್ಷಿಸುವನಾಗಿದ್ದಾನೆ. ನಂಬಿಕೆ ಸಾಮಾನ್ಯವಾಗಿ ನಂಬಿಕೆ ಎಂಬುದು ದೇವರು ನಮ್ಮ ಕೈಲಿ ಕೊಟ್ಟಿರ್ತಕ್ಕಂಥ ಒಂದು ಸರ್ವಾಯುಧ. ನಾವು ಕರ್ತನಲ್ಲಿ ನಂಬಿಕೆ ಇಡುವಾಗ ಭಯ ಈಗ ಹೋಗ್ತದೆ. ಇವರಿಗೆ ಭಯ, ಈ ಕಡೆ ಕೆಂಪು ಸಮುದ್ರ ಇದೆ, ಮೋಶೆ ಕೋಲನ್ನು ಚಾಚಿ 2 ಭಾಗ ಮಾಡಿದ್ದಾನೆ, ಅವ್ರ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಮಧ್ಯದಲ್ಲಿ ಅವ್ರ ಹಿಂದುಗಡೆ ಫರೋಹನ ಸೈನ್ಯ ಬರ್ತಾ ಇದೆ, ಅವರಿಗೆ ಭಯ ಆಗುತ್ತೆ. ಕರ್ತನಲ್ಲಿ ನಂಬಿಕೆ ಇರುವಾಗ ಭಯ ನೀಗೆ ಹೋಗ್ತೀವಿ ಅಂತ ನೋಡ್ತೀವಿ. ಭಯ ತುಂಬಿದ ಸ್ಥಳದಲ್ಲಿ ನಂಬಿಕೆ ಇರುವುದಿಲ್ಲ, ನಂಬಿಕೆ ಇರುವಾಗ ಭಯ ಅಲ್ಲಿ ನಿಲ್ಲುವುದಿಲ್ಲ ಅಲ್ವೇ. ಹೀಗೆ ನಂಬಿಕೆ ಎಂಬುದು ಅದು ಒಂದು ಇರುವಂಥ ಒಂದು ಶಕ್ತಿ, ಪಾಸಿಟಿವ್ ಫೋರ್ಸ್ ಅಂತೇಳಿ.
ಹೀಗೆ ಈ ಇದಕ್ಕೆ ಆಧಾರವಾಗಿ ಅಸ್ಥಿರವಾದಂತೆ ಹಿನ್ನೆಲೆಯಲ್ಲಿ ನಮ್ಮ ಕರ್ತನು ನಮ್ಮ ಜೊತೆಲಿದ್ದಾನೆ. ಆದರೆ ಭಯವೆಂಬತಕ್ಕಂಥ ಇಲ್ಲದಿರುವಂಥ ಶಕ್ತಿ ಕರ್ತನು ಇಲ್ಲದಿರುವಂಥ ಪರಿಸ್ಥಿತಿಯನ್ನು ತಿರುವಂತಾಗಿದೆ. ಕರ್ತನು ಅವರ ಜೊತೆಯಲ್ಲಿದ್ದ, ಆದರೆ ಅವರು ನಂಬಲಿಲ್ಲ ಎಂಬುದಾಗಿ ನಾವು ನೋಡ್ತೀವಿ. ಯಾಕಂದರೆ ಅಗ್ನಿಸ್ತಂಭವಾಗಿ ಇದ್ದ, ಮೇಘಸ್ತಂಭವಾಗಿ ಅವರ ಜೊತೆಯಲ್ಲೇ ಇದ್ದ, ಆತನ ಪ್ರಸನ್ನತೆ ಅವರ ಜೊತೆಯಲ್ಲಿ ಇದ್ದರೂ ಕೂಡ ಇಷ್ಟೊಂದು ಅಪನಂಬಿಕೆ ಅವರಲ್ಲಿ ಬಂದು ಭಯಪಟ್ಟರು ಎಂಬುದಾಗಿ ನಾವು ನೋಡ್ತೀವಿ. ಅಂಜಬೇಡ, ನಂಬಿಕೆ ಮಾತ್ರ ಹೇಳಿ ಮಕ್ಕಳು ಮಾತು ನಾವು ಮಾಡ್ತೀವಲ್ಲ ಅಲ್ಲೇ ಬೇರೆ ಭಯವಂತನ ಶಕ್ತಿಯನ್ನು ಹೊರದಟ್ಟುವಂಥ ಅದೇ ಸಮಯದಲ್ಲಿ ಜಯದ ಶಕ್ತಿಯಾಗಿರುವಂಥ ನಂಬಿಕೆಯನ್ನು ಕರ್ತನು ನಮಗೆ ಕೊಡ್ತಾನೆ ಅಲ್ಲೇ. ಸ್ವಾಮಿ ಹೇಳ್ತಾನೆ, ಅಲ್ಪ ವಿಶ್ವಾಸಿಗಳೇ ಯಾಕೆ ಧೈರ್ಯಗೆಡ್ತೀರಿ ಅಲ್ವೇ. ಬೇರೆ ನಂಬಿಕೆ ಕಡಿಮೆ ಆಗುವಾಗ ಅವರು ಅಲ್ಪ ವಿಶ್ವಾಸಿಗಳಾಗ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಅವರನ್ನು ಭಯವು ಆವರಿಸುವಂತಾಗಿದೆ. ಆದರೆ ಯಾವ ಒಬ್ಬ ವ್ಯಕ್ತಿ ನಂಬಿಕೆಯಲ್ಲಿ ದೃಢವಾಗಿ ಇರುತ್ತಾನೋ ಅವರು ಜಯವಂತಾನೆ. ನಂಬಿಕೆ ಕಡಿಮೆಯಾದರೆ ನಮಗೆ ಸೋಲೆ ಹೊರತು ಜಯ ಉಂಟಾಗುತ್ತದೆ ಎಂಬುದನ್ನು ನೋಡ್ತೇವೆ. ಆದರೆ ದೇವರ ಮಕ್ಕಳು ಇಸ್ರಾಯೇಲರು ವಾಗ್ದಾನ ಮಾಡಿದಂಥವರು ವಾಗ್ದಾನ ಮಾಡಿ ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದಿದ್ದಾನೆ. ಅಪನಂಬಿಕೆ ಆದರೂ ಕೂಡ ಕರ್ತನು ಅವ್ರನ್ನ ಹುರಿದುಂಬಿಸ್ತಾನೆ. ಮೋಶೆಯ ಮೂಲಕವಾಗಿ ಹುರಿದುಂಬಿಸಿ ಸಹಾಯ ಮಾಡಿ ಅವರಿಗೆ ಧೈರ್ಯಗೊಳಿಸ್ತಾನೆ ಎಂಬುದಾಗಿ ನಾವು ನೋಡ್ತೀವಿ. ಆ ಇಸ್ರಾಯೇಲರಿಗೆ ನಾವು ನೋಡ್ತೀವಲ್ಲ, ಆ ಇಸ್ರಾಯೇಲಿಗೆ ವಿರೋಧವಾಗಿ ಒಂದು ಸಾರಿ ಗೊಲ್ಯಾತನು ಬಂದಾಗ ಅವನ ಕಂಡು ಎಲ್ಲರೂ ಸಹ ಭಯಪಟ್ಟರು. ಅರಸನಾದಂಥ ಸೌಲನು ಕೂಡ ಭಯಪಟ್ಟ, ಅವನ ಸೇನಾಧಿಪತಿಗಳು ಕೂಡ ಭಯಪಟ್ಟರು. ಇಡೀ ಆ ಸೌಲನ ಸೈನ್ಯವೇ ಭಯಪಡಿತು. ಆ ಗೊಲ್ಯಾತನನ್ನು ಎದುರಿಸಿ ನಿಲ್ಲಕ್ಕೆ ಒಬ್ಬರೂ ಸಹ ಧೈರ್ಯ ಇಲ್ಲದೆ ಹೋಯಿತು. ಆದರೆ ಚಿಕ್ಕ ಹುಡುಗನ ಯುದ್ಧದ ಅಭ್ಯಾಸವಿಲ್ಲದವನು, ದನ ಕುರಿಗಳನ್ನ ಮೇಯಿಸುವಂಥವನು, ಆದರೆ ಅವನೊಳಗೆ ದೇವರಲ್ಲಿ ನಂಬಿಕೆ ಅಗಾಧವಾಗಿತ್ತು ಎಂಬುದನ್ನು ನೋಡ್ತೀವಿ. ಕರ್ತನನ್ನು ಯಾವಾಗಲೂ ನಮ್ಮ ಜೊತೆ ಇಟ್ಕೊಂಡಿದ್ರೆ ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಕದರುವುದಿಲ್ಲ ಎಂಬತಕ್ಕಂಥ ನಂಬಿಕೆಯಿಂದ ಆತನು ಹೇಳ್ತಾನೆ ಅಲ್ವೇ. ಹೀಗೆ ನಮ್ಮ ದೇವರ ಸಹಾಯದಿಂದ ಬೇರೆ ನಂಬಿಕೆಯಿಂದ ಇರುವುದಾದರೆ ಎಂಥ ಕಷ್ಟಗಳು ಬಂದಾಗ ಈ ಕೆಂಪು ಸಮುದ್ರದ ಆ ಒಂದು ಘಟನೆ, ಆ ಒಂದು ಪರಿಸ್ಥಿತಿ, ಆ ಒಂದು ತೊಂದರೆ, ಶತ್ರುಗಳು ಇದ್ದಂಥ ಸಮಯದಲ್ಲಿ ನಾವು ಭಯಪಡದೆ ಧೈರ್ಯದಿಂದ ದೇವರು ವಾಗ್ದಾನ ಮಾಡಿ ನಾವು ನಂಬಬೇಕು. ದೇವರ ವಾಗ್ದಾನದ ಮೇಲೆ ನಾವು ಭರವಸೆ ನೀಡಬೇಕು. ಇದೇ ಮುಖ್ಯವಾದ ಒಂದು ಪಾಠ ಆಗಿದೆ. ನಾವು ಭರವಸೆ ಇಟ್ಟಾಗ ದೇವರು ನಮ್ಮ ಜೊತೆ ಇರ್ತಾನೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ ಅಲ್ವೇ. ಹಾಗೆ ನಾವು ಕರ್ತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವಾಗ ಆತನ ಸ್ವರೂಪವನ್ನು ದಯಪಾಡ್ತಾನೆ. ಬೇರೆ ನೀನು ಭಯಪಡಬೇಡ, ಎಂಥ ಸಂದರ್ಭದಲ್ಲೂ ಎಂಥ ಹೋರಾಟದ ವೇಳೆಯಲ್ಲೂ ಕರ್ತನಲ್ಲಿ ನಂಬಿಕೆ ಇಡುವ ಎಂಬುದಾಗಿ ಸತ್ಯವೇದ ಹೇಳುವಂತಾಗಿದೆ. ಕೀರ್ತನೆಗಾರನು ಹೀಗೆ ಹೇಳ್ತಾನೆ, ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ಕರ್ತನನ್ನು ಆಶ್ರಯಿಸಿಕೊಂಡವರು ದೃಢಚಿತ್ತರಾಗಿರುವರು. ಕರ್ತನಿಗೂ ಎಲ್ಲ ಭಯವನ್ನು ರಕ್ಷಿಸಿ ನಾನು ಆಶೀರ್ವದಿಸೋಣ. ಈ ಒಂದು ನಂಬಿಕೆ ಭರವಸೆ ಅವರಲ್ಲಿ ಇರಬೇಕಾಗಿತ್ತು, ಅದರಲ್ಲಿ ಇಸ್ರಾಯೇಲ್ ಇರಬೇಕಾಗಿತ್ತು. ಆದರೆ ಅವರು ಇರಲಿಲ್ಲ, ಅವ್ರಿಗೆ ಆ ನಂಬಿಕೆ ಸಾಲಿಲ್ಲ. ಆದರೆ ಮೋಶೆ ಒಬ್ಬ ನಾಯಕನಾಗಿ ಆತನು ಅವರನ್ನು ಧೈರ್ಯಪಡಿಸ್ತಾನೆ. ನಾಯಕ ಅಂದರೆ ಸಾಮಾನ್ಯವಲ್ಲವೇ. ಈಗ ಅಷ್ಟು ಜನರು ಅವನ್ನ ಬೈತಾ ಇದ್ರು, ನಮ್ಮನ್ನು ಯಾಕೆ ಇಲ್ಲಿ ಕರ್ಕೊಂಬಂದೆ, ನೀವು ಸಾಯಿಸೋಕ್ಕೆ ನಾನು ಕರ್ಕೊಬಂದ್ರೆ ನಾವು ಅಲ್ಲೇ ದಾಸರಾಗಿರ್ಬೋದಾಗಿತ್ತು, ಅಲ್ಲೇ ಸಾಯೋದು ವಾಸಿಯಾಗಿತ್ತು ಎಂಬುದಾಗಿ ಏನೆಲ್ಲ ಮಾತು ಒಬ್ಬೊಬ್ಬರು ಒಂದು ಮಾತಾಡಿರ್ಬೋದು. ಮೋಶೆಗೆ ಹೇಗಾಗಿರಬೇಕು, ಆದರೆ ಕರ್ತನಿಗೂ ಸಹ ಎಷ್ಟು ಅವಮಾನ ಆಗಿರ್ಬೇಕಲ್ವೇ. ಆದರೆ ದೇವರು ಏನು ಮಾಡ್ತಾನೆ, ಅವ್ರನ್ನ ಆತನು ಮಾಡಿದ ವಾಗ್ದಾನದ ಪ್ರಕಾರ ಆತನ ನಂಬಿಕೆಸ್ತನಾದ್ರಿಂದ ಆ ವಾಗ್ದಾನವನ್ನು ನೆರವೇರಿಸಲಿಕ್ಕೆ ಅದನ್ನು ಸಹಿಸ್ಕೊತಾನೆ ಎಂಬುದಾಗಿ ನಾವು ನೋಡ್ತೇವೆ. ಬೇರೆ ನಾವು ಮುಂದೆ ನೋಡ್ತೇವೆ, ಅವನು ಹೇಳ್ತಾನೆ, ಯಾರು ಮೋಶೆ ಹೇಳ್ತಾನೆ, ಜಸ್ಟ್ ನೀವು ಸುಮ್ಮನೆ ಇರಿ, ಒಂದೇ ಮಾತು, ನೀವು ಸುಮ್ಮನೆ ಇರಿ ಎಂಬುದಾಗಿ ಹೇಳುವಂಥ ಮಾತು ನೀವೇನು ಮಾತಾಡೋಕ್ಕೋಬೇಡಿ, ಗುಣಗುಟ್ಟಬೇಡಿ. ದೇವರು ಏನು ಮಾಡ್ತಾನೆ, ಆತನ ಮಹತ್ ಕಾರ್ಯವನ್ನು ನೋಡಿ, ಇದುವರೆಗೂ ನೋಡಿದರೆ ಇವತ್ತು ಕೂಡ ನೋಡಿ. ಮತ್ತು ನೀವು ಆತನ ಮಹತ್ ಕಾರ್ಯಗಳು ಏನು ಮಾಡ್ತೀನಿ ಎಂಬುದಾಗಿ ನಿರೀಕ್ಷಿಸೋರಾಗಿರಿ. ಮತ್ತು ತಾಳ್ಮೆಯಿಂದ ಇರುವಾಗ ನಾವು ದೇವರ ಕಾರ್ಯವನ್ನು ನಾವು ನೋಡ್ಬೋದು. ತಕ್ಷಣಕ್ಕೆ ನಾವು ಎಲ್ಲವನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ ಅಲ್ವೇ. ತಕ್ಷಣಕ್ಕೆ ನಾವು ಎಲ್ಲವನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ತಾಳ್ಮೆಯಿಂದ ನಿರೀಕ್ಷಿಸಿಕೊಂಡಿರಬೇಕು.
ಮಾತ್ರವಲ್ಲದೆ ನಾವು ಎಂಥ ಪರಿಸ್ಥಿತಿ ಇದ್ದರೂ ಕೂಡ ನಾವು ಗುಣಗುಟ್ಟುವುದನ್ನು ನಿಲ್ಲಿಸಬೇಕು ಎಂಬುದಾಗಿ ನಾವು ನೋಡ್ತೀವಿ. ನಾವು ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಲ್ಲ, ಅದಕ್ಕಿಂತ ಮೊದಲನೇದಾಗಿ ನಾವು ಯೋಶುವನ ಬರೆದ ಒಂದು ಪುಸ್ತಕದಲ್ಲಿ ನಾವು ನೋಡ್ತೀವಲ್ಲ, ಯೋಶುವ ಅವನೇನು ಮಾಡ್ತಾನೆ, ಗಿಬ್ಯೋನರ ಆ ಒಂದು 5 ಮಂದಿ ಅರಸನ್ನ ಸೋಲಿಸಲಿಕ್ಕೆ ಹೋಗುವಂಥ ಸಮಯದಲ್ಲಿ ಆತನು ಪ್ರಾರ್ಥನೆ ಮಾಡಿ ಭರವಸೆಯಿಂದ ಏನು ಮಾಡ್ತಾನೆ, ಸೂರ್ಯಚಂದ್ರನನ್ನು ನಿಲ್ಲಿಸ್ತಾನೆ. ಸೂರ್ಯಚಂದ್ರನನ್ನು ಆತನು ನಿಲ್ಲಿಸ್ತಾನೆ ಅಲ್ವೇ. ಒಂದು ದಿವಸ ಪೂರ್ತಿ ಆಕಾಶ ಮಧ್ಯದಲ್ಲಿ ಸೂರ್ಯ ನಿಂತ ಎಂಬುದಾಗಿ ನಾವು ನೋಡ್ತೇವೆ. ಯೆಹೋವನು ಈ ಪ್ರಕಾರ ಒಬ್ಬ ಮನುಷ್ಯನ ಮಾತಿಗೆ ಕಿವಿ ಕೊಟ್ಟು ದಿವಸ ಅದಕ್ಕಿಂತ ಹಿಂದೆಯೂ ಮುಂದೆಯೂ ಇಲ್ಲ ಎಂಬುದಾಗಿ ಸತ್ಯವೇದ ಹೇಳುವಂತಾಗಿದೆ. ಯಾಕಂದರೆ ಆತನೇ ಇಸ್ರಾಯೇಲಿಗೋಸ್ಕರ ಯುದ್ಧ ಮಾಡ್ತಾ ಇದ್ದ ಎಂಬುದಾಗಿ ನೋಡ್ತೇವೆ. ಯೆಹೋವನು ಯುದ್ಧ ಮಾಡುವಂಥವನು. ಯೆಹೋಶುವನು ಇಸ್ರಾಯೇಲ ಸಹಿತವಾಗಿ ಅವರು ಜಯವನ್ನು ಹೊಂದಿ ಹಿಂದಿರುಗಿ ಬಾಳಕ್ಕೆ ಹಿಂದಿರಿದರು ಎಂಬುದಾಗಿ ನಾವು ನೋಡ್ತೇವೆ ಅಲ್ವೇ. ಹೀಗೆ ಇವರು ಈ ಒಂದು ದೇವರು ಮಾಡಿದಂಥ ವಾಗ್ದಾನವನ್ನು ಅವರು ನಂಬಬೇಕಾಗಿತ್ತು ಅಲ್ಲೇ. ಆದರೆ ಅವರು ನಂಬಲಿಲ್ಲ. ಆ ಅಪನಂಬಿಕೆ ಅವರಲ್ಲಿ ಇತ್ತು. ಆದರೆ ಮೋಶೆ ಧೈರ್ಯಗೊಳಿಸ್ತಾನೆ, ನೀವು ಸುಮ್ಮನೆ ಇರಿ. ಇನ್ನೊಂದು ವಿಷಯ ಅಂದರೆ, ನಾವು ನಾಯಕನಾಗಿರುವಾಗ ಸಮಯದಲ್ಲಿ ನಾವು ದೀನತೆಯಿಂದ ಅವರ ಮಾತುಗಳನ್ನ ಕೇಳಬೇಕು, ಅವರಿಗೆ ಧೈರ್ಯವನ್ನು ಕೊಡಬೇಕು. ಅವ್ರನ್ನ ಬೈಯೋದಲ್ಲ, ಅಥವಾ ನೀನು ಹಂಗೆ ಮಾಡಿದೆ, ನಿನ್ನಿಂದ ಹಂಗಾಯಿತು, ನೀವು ಮಾಡಿದೆ, ನಿಮ್ಮ ತಪ್ಪು ಅನ್ನೋದಕ್ಕಿಂತ ಬದಲಾಗಿ ಅವ್ರನ್ನ ನಾವು ಧೈರ್ಯಪಡಿಸಬೇಕು ಎಂದಾಗಿ ನೋಡ್ತೀವಿ. ಇಲ್ಲಿ ಮೋಶೆ ಕೂಡ ಅಷ್ಟು ಜನರನ್ನು ಆತನ ಕಂಟ್ರೋಲ್ ಮಾಡ್ತಾನೆ ಎಂಬುದಾಗಿ ಹೇಳುವಾಗ ನಿಜವಾಗಲೂ ಬಹಳ ಆಶ್ಚರ್ಯಕರವಾದದ್ದು. ಸುಮ್ಮನೆ ನಿಂತುಕೊಳ್ಳಿರಿ, ನೀವು ಗುಣಗುಟ್ಟೋದನ್ನು ನಿಲ್ಲಿಸಿ, ತಾಳ್ಮೆಯಿಂದ ಇರಿ, ದೇವರು ಏನು ಮಾಡ್ತಾನೆ ಅದನ್ನು ನೀವು ಜಸ್ಟ್ ನೋಡಿ ಎಂಬುದಾಗಿ ಆತನು ಮಾಡ್ತಾನೆ. ಬೇರೆ ನಾವು ಆತನು ಮುಂದೆ ಹೇಳುವಂಥ ಸಮಯದಲ್ಲಿ, ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸಿದ ರೀತಿಯನ್ನು ನೋಡಿರಿ ಎಂಬುದಾಗಿ. ಆತ್ಮಿಕವಾಗಿ ನಮ್ಮ ನಂಬಿಕೆ ದೃಢವಾಗಬೇಕಾದಲ್ಲಿ ದೇವರ ಮಾರ್ಗದರ್ಶನ ಮತ್ತು ಆತನ ಸಹಾಯವನ್ನು ಮನವರಿಕೆ ಮಾಡಿಕೊಳ್ಳುವುದು ಒಂದು ಪ್ರಾಮುಖ್ಯವಾಗಿದೆ. ಇಲ್ಲಿ ನಾವು ನೋಡ್ತೇವೆ, ಆತನ ವಾಗ್ದಾನ ಮಾಡಿದ ಸಹಾಯಕ್ಕಾಗಿ ನಾವು ಕೃತಜ್ಞತೆ ಸಲ್ಲಿಸಬೇಕು. ವಾಗ್ದಾನದ ಒಂದು ಶಕ್ತಿ ಎಷ್ಟು ಎಂಬುದಾಗಿ ನಾವು ನೋಡುವ. ಯಾಕಂದರೆ ದೇವರು ನಂಬಿಕಸ್ಥನಾದ್ರಿಂದ ಆತನ ವಾಗ್ದಾನ ಮಾಡಿದ್ದಾನೆ. ಅಬ್ರಹಾಮ್ ಕಾಲದಲ್ಲೇ ಅಬ್ರಹಾಮನಿಗೆ ನೀನು ಭಯಪಡಬೇಡ, ನಿನ್ನ ಸಂತಾನವನ್ನು ಹೆಚ್ಚಿಸ್ತೇನೆ, ನಿನ್ನ ಸಂತಾನವು ಕಾನಾನ್ ದೇಶದಲ್ಲಿ ವಾಸವಾಗಿರ್ತದೆ, ಅಲ್ಲಿ ನೀವು ನಡೆಸ್ಕೊಂಡು ಹೋಗ್ತೇನೆ ಎಂಬುದಾಗಿ ಮೊದಲೇ ಆತನ ವಾಗ್ದಾನ ಮಾಡಿದ. 500 ವರ್ಷಗಳ ಹಿಂದೆ ಆತನು ವಾಗ್ದಾನ ಮಾಡಿದ. ದೇವರು ಅದನ್ನು ನೆನಪು ಮಾಡಿಕೊಂಡು ಇಸ್ರಾಯೇಲನ್ನು ಆತನ ಮಾಡ್ತಾನೆ ನಡೆಸ್ತಾ ಇದ್ದಾನೆ. ಆತನ ವಾಗ್ದಾನದಲ್ಲಿ ಭರವಸೆ ಇಡುವುದು ನಮ್ಮ ಕರ್ತವ್ಯ. ಆತನ ವಾಗ್ದಾನದಲ್ಲಿ ನಂಬಿಕೆ ಇರೋದು ನಮ್ಮ ಒಂದು ಕರ್ತವ್ಯ. ಇಲ್ಲಿ ಆ ವಾಗ್ದಾನದ ಶಕ್ತಿ ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟೇ ಇದ್ದರೂ ಅದು ದೇವರಲ್ಲಿ ದೃಢವಾಗುತ್ತದೆ. ಆದ ಕಾರಣ ಪೌಲನು ಹೇಳ್ತಾನೆ, ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗಿರುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ. ಬೇರೆ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ದೇವರು 2 ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ. ತಾನು ಹೇಳಿದ ಹಾಗೆಯೇ ಆತನು ನಡೀತಾನೆ. ಮಾತು ಕೊಟ್ಟ ನಂತರ ಆತನು ನೆರವೇರಿಸ್ತಾನೆ ಅಲ್ವೇ. ಬೇರೆ ನಾವು ಸಹ ನಮಗೆ ಇಂಥ ಕಷ್ಟಗಳು ಬಂದಾಗ ನಾವು ಧೈರ್ಯಗೊಂಡರೆ ಅಪನಂಬಿಕೆಯನ್ನು ಬಿಟ್ಟು ಆತನ ಭರವಸೆ ಬಿಟ್ಟು ಆತನ ವಾಗ್ದಾನಗಳಲ್ಲಿ ನಾವು ಭರವಸೆ ಬಿಟ್ಟು ನಂಬಿಕೆಯನ್ನು ಇಡುವಂಥ ಸಮಯದಲ್ಲಿ ಆತನ ವಾಗ್ದಾನಗಳನ್ನು ನಾವು ಹೇಳುವಾಗ ನಂಬಿಕೆಯಿಂದ ಬೆಟ್ಟಕ್ಕೆ ಆಜ್ಞಾಪಿಸಿರಿ ಎಂಬುದಾಗಿ ಸ್ವಾಮಿ ಹೇಳ್ತಾನೆ. ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅದು ಆಗುವುದು. ನಾವು ಎಲೆಯ ಜೀವಿತವನ್ನು ನೋಡ್ತೀವಲ್ಲ, ಎಲೆಯೂ ನಮ್ಮಂಥ ಸ್ವಭಾವದವನೇ ಅಲ್ವೇ. ಆದರೆ ಅವನು ಮಳೆಯನ್ನು ತರಿಸುವುದು ಮತ್ತು ನಿಲ್ಲಿಸುವುದು ದೇವರ ಒಂದು ನಂಬಿಕೆಯ ವಾಗ್ದಾನ ಎಂಬುದಾಗಿ ಆತನ ಬಲವನಾಗಿದ್ದ. ಯಾಕಂದರೆ ಅವನಿಗೆ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನ ಎಂಬುದಾಗಿ ಆತನು ತಿಳಿದಿತ್ತು. ಕರ್ತನ ಅಬ್ರಹಾಮನಿಗೆ ಆ ಒಂದು ಇಳಿ ವಯಸ್ಸಿನಲ್ಲಿ ವಾಗ್ದಾನ ಮಾಡಿದಾಗಿಯೂ ಅದು ನೆರವೇರುವಂತೆ ಈಗ ಮಾಡ್ತಾ ಇದ್ದಾನೆ. ಆತನು ಇಸ್ರಾಯೇಲರಿಗೆ ಕಾನಾನ್ ದೇಶವನ್ನು ವಾಗ್ದಾನ ಮಾಡಿದ್ದ. ಅದರಂತೆ ಆತನು ಅವರನ್ನು ಆ ಜೇನು ಹಾಲು ಹರಿಯುವ ಕಾನಾನಿಗೆ ಕರ್ತರ್ತಾ ಇದ್ದಾನೆ. ಕರ್ತನು ಆದಾಮನಿಗೆ ಒಬ್ಬ ರಕ್ಷಕನನ್ನು ವಾಗ್ದಾನ ಮಾಡಿದ. ಅದರ ಹಾಗೆಯೇ ಅದನ್ನು
ತನ್ನ ಒಬ್ಬನೇ ಮಗನನ್ನು ಆತನ ಕಳಿಸಿಕೊಟ್ಟ. ಪರಲೋಕಕ್ಕೆ ಏರಿ ಹೋಗುವ ಮೊದಲು ಆತನ ತನ್ನ ಶಿಷ್ಯರಿಗೆ ಪವಿತ್ರಾತ್ಮನ ವಾಗ್ದಾನ ಮಾಡಿದ. ಅದೇ ಪ್ರಕಾರವಾಗಿ ವಾಗ್ದಾನವನ್ನು ಆತನು ದೇವರು ಮಾಡಿದಂಥ ಎಲ್ಲ ವಾಗ್ದಾನಗಳನ್ನು ಆತನು ನೆರವೇರಿಸ್ತಾನೆ ಎಂಬುದಾಗಿ ನಾವು ನಂಬಬೇಕು. ಆತನ ವಾಗ್ದಾನಗಳನ್ನು ನಾವು ಇಟ್ಕೊಳ್ಬೇಕು ಅಲ್ಲೇ. ಅದರ ಹಾಗೆ ಆತನು ನಮ್ಮ ಅಡಚಣೆಗಳನ್ನ ಒಡೆಯುತ್ತಾನೆ ಎಂಬುದಾಗಿ ಆತನ ವಾಗ್ದಾನ ಮಾಡಿದ್ದಾನೆ. ವಾಗ್ದಾನಗಳ ದೇವರು ನಂಬಿಗಸ್ತನೆಂಬ ನಂಬಿಕೆ ಮತ್ತು ಅಪೊಸ್ತಲನಾದ ಪೌಲನಿಗೆ ಇದ್ದುದರಿಂದ ಅವನು ಧೈರ್ಯವಾಗಿ ಆತ ಹೇಳ್ತಾನೆ, ನಾನು ನಂಬಿರುವ ಆತನನ್ನು ಬಲ್ಲೆನು. ನಾವು ಸಹ ನಮ್ಗೆ ಗೊತ್ತಿರಬೇಕು, ನಮ್ಮ ನಂಬಿರುವ ಆತನ ನಮಗೆ ಗೊತ್ತಿರಬೇಕು. ಆಗ ನಾವು ಏನು ಮಾಡ್ತೇವೆ? ಧೈರ್ಯವಂತರಾಗಿರ್ತೇವೆ, ಅಪಜಯವನ್ನು ಹೊಂದುವುದಿಲ್ಲ. ಅಂದರೆ ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ ದೃಢವಾಗಿ ನಂಬಿದ್ದೇನೆ ಎಂಬುದಾಗಿ ಪೌಲ ಹೇಳ್ತಾನೆ. ಬೇರೆ ಎಲ್ಲ ಸಂದರ್ಭಗಳಲ್ಲಿ ಕರ್ತನಿಂದ ಮಾಡಲ್ಪಟ್ಟ ವಾಗ್ದಾನ ನಮಗುಂಟು. ಆತನು ಭಕ್ತರೊಂದಿಗೆ ಮಾಡಿದ ಅನೇಕ ಒಡಂಬಡಿಕೆಗಳುಂಟು. ಕ್ರಿಸ್ತ ರಕ್ತ ಮೂಲಕವಾಗಿ ಹೊಂದಿದಂಥ ಅನೇಕ ಆಶೀರ್ವಾದಗಳುಂಟು. ಕರ್ತನ ಹೆಸರಿನ ಮೂಲಕ ಬರುವ ಒಂದು ಶಕ್ತಿ ಕೂಡ ಉಂಟು. ಇದನ್ನು ನಾವು ಕಲ್ತ್ಕೊಳ್ಬೇಕು. ಇಸ್ರಾಯೇಲರಿಗೆ ಐಗುಪ್ತ ದೇಶವನ್ನು ಬಿಟ್ಟು ಬರುವಾಗ ಅದಕ್ಕಿಂತ ಮೊದಲಾಗಿ ದೇವರು ಅವರಿಗೆ ನಂಬಿಕೆ ಬರಲಿ ಎಂಬುದಾಗಿ ಐಗುಪ್ತರಿಗೆ ಅನೇಕ ಉಪದೇಶಗಳನ್ನು ಕೊಟ್ಟ. ಅವರು ಸ್ವಲ್ಪ ನಂಬಿದ್ರು, ಆ ಒಂದು ಸಮಯದಲ್ಲಿ ಮಾತ್ರ ಅವರು ನಂಬಿದ್ರು. ಆಗ ಕಷ್ಟಗಳು ಬಂದಾಗ ಅವರು ಸೋತು ಹೋದರು ಎಂಬುದಾಗಿ ನಾವು ನೋಡ್ತೀವಿ. ಬರೀ ಮೋಶೆಯ ಕೋಲಿನಂತೆ ನಮಗೆ ವಾಗ್ದಾನದ ಕೋಲುಗಳಾಗಿವೆ. ವಾಗ್ದಾನಗಳನ್ನ ಹಿಡ್ಕೊಂಡು ನಾವು ಪ್ರಾರ್ಥಿಸುವಾಗ ಅದರಿಂದ ನಮಗಿರುವಂಥ ನಾವು ಅದನ್ನು ಹಕ್ಕಿನಿಂದ ನಾವು ಕೇಳ್ಬೋದು. ಯಾಕಂದರೆ ಕರ್ತನೇ ನಮಗೆ ವಾಗ್ದಾನ ಮಾಡ್ತಾನೆ ಅಲ್ವೇ. ವಾಗ್ದಾನಗಳನ್ನ ಬಲವಾಗಿ ಇಟ್ಕೊಳ್ಳುವುದರಿಂದ ನಾವು ಅನೇಕರು ಆ ವಾಗ್ದಾನಗಳನ್ನ ಇಟ್ಕೊಂಡೇ ಆಶೀರ್ವಾದವನ್ನು ಪಡೆದರು ಎಂಬುದಾಗಿ ನಾವು ನೋಡ್ತೀವಿ. ಹೀಗೆ ವಾಗ್ದಾನಗಳನ್ನ ಹಿಡ್ಕೊಂಡು ಕೆಂಪು ಸಮುದ್ರವನ್ನು ಮೋಕ್ಷ ವಿಭಾಗಿಸಿದೆ ಎಂಬುದಾಗಿ ನೋಡ್ತೀವಿ. ದೇವರ ಜನರು ಮುಂದುವರಿಬೇಕು. ವಾಗ್ದಾನದ ದೇಶವಾದ ಕಾನೂನನ್ನು ಅವರು ಹೊಂದಿಕೊಳ್ಳಲೇಬೇಕು. ಅದು ಒಂದು ಚಿಕ್ಕ ಅಡಚಣೆಯಾಗಲಿ ಅಥವಾ ಕೆಂಪು ಸಮುದ್ರದ ಹಾಗೆ ದೊಡ್ಡ ಅಡಚಣೆ ಆಗಿರಲಿ, ಅದು ಮುರಿಯಲ್ಪಡಬೇಕು. ದೇವರ ಮಕ್ಕಳೇ, ವಾಗ್ದಾನಗಳನ್ನ ನಾವು ಭದ್ರವಾಗಿ ಇಟ್ಕೊಳ್ಳೋಣ, ಅವಳ ಮೇಲೆ ಭರವಸೆ ಇಡೋಣ, ಅವಳನ್ನ ಉಪಯೋಗಿಸ್ಕೊಳ್ಳೋಣ ಅಲ್ವೇ. ಸೊಲೊಮೋನನು ದೇವಾಲಯನ ಕಟ್ಟಿಕೊಳ್ಳುವಾಗ ಆತನ ಹೀಗೆ ಪ್ರಾರ್ಥನೆ ಮಾಡ್ತಾನೆ ಅಂದರೆ, ಇಸ್ರಾಯೇಲ್ ದೇವರಾದ ಕರ್ತನೆ, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಿನಗೆ ಸಮನಾದ ದೇವರಿಲ್ಲ. ಪೂರ್ಣ ಮನಸ್ಸಿಂದ ನಿನಗೆ ನಡೆದುಕೊಳ್ಳುವಂಥ ಸೇವಕ ವಿಷಯದಲ್ಲಿ ನೀನು ನನ್ನ ಒಡಂಬಡಿಕೆಯನ್ನು ಕೃಪೆಯನ್ನು ನೆರವೇರಿಸುವನು. ಹೊಡೆಯಲಿ, ಆತನು ಮಾಡಿದಂಥ ಒಡಂಬಡಿಕೆಯನ್ನು ಕೃಪೆಯನ್ನು ನೆರವೇರಿಸುವನು ಎಂಬುದಾಗಿ ಸೊಲೊಮೋನನು ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ನಿನ್ನ ಸೇವಕನು ನನ್ನ ತಂದೆಯೋ ಆದ ದಾವೀದನಿಗೆ ಕೊಟ್ಟ ಮಾತನ್ನು ಕೈಗೊಂಡು ನಿನ್ನ ಬಾಯಿ ನುಡಿದನ ನಿನ್ನ ಹಸ್ತವು ಈಗ ನೆರವೇರಿಸಿತು. ನೋಡಿ, ದಾವೀದನ ಜೀವಿತದಲ್ಲಿ, ಸೊಲೊಮೋನ ಜೀವಿತದಲ್ಲಿ ದೇವರು ಮಾಡಿದಂಥ ವಾಗ್ದಾನವನ್ನು ನೆರವೇರಿಸ್ತೆ ಎಂಬುದಾಗಿ ನೋಡ್ತೀವಿ. ಬೇರೆ ನಮ್ಮ ಕರ್ತವ್ಯ ಏನಂದರೆ ಆತನ ವಾಗ್ದಾನದಲ್ಲಿ ಭರವಸೆ ಬಿಡೋದು, ಆತನ ವಾಗ್ದಾನವನ್ನು ನಾವು ಇಟ್ಕೊಳ್ಬೋದು, ಆತನ ವಾಗ್ದಾನ ಪ್ರಕಾರವಾಗಿ ನಾವು ನಡೆಯಬಹುದು. ಆತನ ತನ್ನ ವಾಗ್ದಾನಗಳಲ್ಲಿ ನಂಬಿಕಸ್ತನೆ ಎಂಬುದಾಗಿ ಪದೇ ಪದೇ ಸತ್ಯವೇದದಲ್ಲಿ ನಾವು ನೋಡ್ತೀವಿ ಅಲ್ವೇ. ಆತನ ಅಬ್ರಹಾಮನ ಎಲ್ಲ ಆಶೀರ್ವಾದಗಳನ್ನ ವಾಗ್ದಾನ ಮಾಡಿದ. ಇಸಾಕನಿಗೆ ವಾಗ್ದಾನದ ಪುತ್ರರಾಗಿದ್ದೇವೆ ನಾವು, ಇಸಾಕನ ಪುತ್ರರು, ಇಸಾಕನ ಮಕ್ಕಳು, ಅಬ್ರಹಾಮನ ಮಕ್ಕಳು ಎಂಬುದಾಗಿ ಆತ ನಮಗೆ ವಾಗ್ದಾನ ಮಾಡಿದ್ದಾನೆ ಅಲ್ವೇ. ಮಾತ್ರವಲ್ಲದೆ ನಿಮಗೆ ಪವಿತ್ರ ಆತ್ಮನ ಕಳಿಸ್ತೀನಿ ಅಂತ ವಾಗ್ದಾನ ಆತ ಮಾಡಿದ್ದಾನೆ. ಅದೇ ರೀತಿಯಾಗಿ ಪವಿತ್ರ ಆತ್ಮನ ವಾಗ್ದಾನ ಕಳಿಸ್ತಾನೆ. ಆತನ ನಿತ್ಯತ್ವ, ಆತನ ನಿತ್ಯ ಜೀವ, ಆ ಒಂದು ವಾಗ್ದಾನವನ್ನು ಆತನು ಮಾಡಿದ್ದಾನೆ. ಆತನ ಜೀವದ ಕೀಟವನ್ನು ಆತ ನಮಗೆ ವಾಗ್ದಾನವನ್ನು ಮಾಡಿದ್ದಾನೆ. ಅನೇಕರಿಗೆ ಕರ್ತನು ಅವರಿಗಾಗಿ ಕೊಟ್ಟಿರುವಂಥ ವಾಗ್ದಾನಗಳ ಅರಿವಿಲ್ಲ. ಅದರಿಂದ ಇದು ನಮ್ಮ ಒಂದು ಹಕ್ಕಿನ ಒಂದು ಮಹತ್ವವನ್ನು ನಾವು ತಿಳ್ಕೊಂಡಿಲ್ಲ. ಅಡಚಣೆಗಳನ್ನು ಒಡೆದು ಹಾಕಿಗೆ ಅವರು ತಮಗೆ ಮಾಡಿರುವಂಥ ವಾಗ್ದಾನಗಳ ಹಕ್ಕಿನಿಂದ ನಾವು ಪಡ್ಕೊಂಡಿಲ್ಲ. ಪ್ರೇರೆ ಅವರೆಲ್ಲರೂ ಸಹ ಕೆಂಪು ಸಮುದ್ರವನ್ನು ದಾಟಿದ ಮೇಲೆ ಅವರು ಐಗುಪ್ತ ಸೇನೆ ಅವರನ್ನು ಹಿಂಬಾಲಿಸಿ ಕೆಂಪು ಸಮುದ್ರದ ಮಧ್ಯದಲ್ಲಿ ಬರುವುದನ್ನು ನೋಡ್ತಾರೆ. ಅಷ್ಟರಲ್ಲಿ ಕರ್ತನ ಮೋಶೆಗೆ ಸಮುದ್ರದ ಮೇಲೆ ನಿನ್ನ ಕೈ ಚಾಚು. ಈಗ ನೋಡಿ, ಈಗ ಅದ್ಭುತವನ್ನು ಆತನು ಮಾಡ್ತಾ ಇದ್ದಾನೆ. ಆತನ ವಾಗ್ದಾನ ಮಾಡಿದ ಹಾಗೆ ಈಗ ಅದ್ಭುತವನ್ನು ಮಾಡ್ತಾ ಇದ್ದಾನೆ. ಅವ್ರು ಎಷ್ಟೇ ಗುಣಗಾಡಿದ್ರು, ಎಷ್ಟೇ ಅಪನಂಬಿಕೆ ಇದ್ದರೂ ಕರ್ತನು ತನ್ನ ವಾಗ್ದಾನವನ್ನು ನೆಲೆಸುವನಾಗಿದ್ದಾನೆ. ಹಾಗಾದರೆ ನೀರು ಮೊದಲಂತೆ ಬಂದು ಐಗುಪ್ತರನ್ನು, ಅವರ ರಥಗಳನ್ನ, ರಾಹುತರನ್ನು ಮುಣಿಸುವುದೆಂದು ಹೇಳಿದೆನು.
ಮೋಶೆ ಸಮುದ್ರ ಮೇಲೆ ಕೈಚಾಚನು. ಬೆಳಗಾಗುವಾಗಲೇ ಸಮುದ್ರದ ನೀರು ಮೊದಲಿನಂತೆಯೇ ತುಂಬಿಕೊಳ್ಳಲು ಐಗುಪ್ತರು ಓಡಿ ಹೋಗುತ್ತಾ ಅದು ಎದುರಾಗಿಯೇ ಬಂದರು. ಹೀಗೆ ಕರ್ತನು ಐಗುಪ್ತರನ್ನು ಸಮುದ್ರದೊಳಗೆ ಕೆಡವಿ ಬಿಟ್ಟನು. ಬೇರೆ ದೇವರು ಮೋಶೆ ಹೇಳಿದ್ದ, ಇವತ್ತು ನಿಮ್ಮನ್ನು ರಕ್ಷಿಸುವಂಥ ಒಂದು ಆ ರೀತಿಯನ್ನು ನೀವು ನೋಡ್ರಿ. ಆತನು ವಾಗ್ದಾನ ಮಾಡುವುದನ್ನು ನೀವು ಮಾಡಿದಂತೆ ಆತನು ಮಾಡ್ತಾನೆ ನೋಡ್ರಿ ಎಂಬುದಾಗಿ ಹೇಳ್ದ. ಮತ್ತೊಳಗೆ ಅದಕ್ಕಾಗಿ ನೀವೇನು ಮಾಡ್ತೀರಿ, ಕೃತಜ್ಞತೆ ಸಲ್ಲಿಸುವರಾಗಿದ್ದೀರಿ ಎಂಬುದಾಗಿ ಹೇಳ್ದ ಅಲ್ವೇ. ಇಸ್ರಾಯೇಲರ ಆ ಒಂದು ಅಪನಂಬಿಕೆ, ಅವರ ಅಪನಂಬಿಕೆಯಿಂದ ಆ ಕುರುಡರಾಗಿದ್ದಂಥ ಕಾರಣದಿಂದ ಮೋಶ ಅವರಿಗೆ ಏನು ಹೇಳ್ತಾನೆ, ನೋಡ್ರಿ ನೀವು. ಅವರಿಗೆ ಕಣ್ಣು ಆತ್ಮಿಕವಾದ ಕಣ್ಣು ತೆಗೆದಿರಲಿಲ್ಲ, ಅದರ ಆತ್ಮಿಕವಾದ ಕಣ್ಣಿನ ತೆಗೆದು ನೀವು ನೋಡ್ರಿ, ದೇವರು ನಿಮಗೆ ಅದ್ಭುತ ಮಾಡ್ತಾನೆ ಎಂಬುದಾಗಿ. ದೇವರು ಮಾತ್ರ ಅವರಿಗೆ ಸುರಕ್ಷತೆ, ಜಯ ಮತ್ತು ರಕ್ಷಣೆ ಕೂಡ ಬಲವನಾಗಿದ್ದ. ದೇವರು ಯಾವಾಗಲೂ ಆತ ನಮಗಾಗಿ ಚಿಂತಿಸ್ತಾನೆ. ಪ್ರಯತ್ನ ಹೇಳುವ ಹಾಗೆ ಏನಂತಾರೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗಾಗಿ ಚಿಂತಿಸುವನು. ಪ್ರಿಯರೇ, ಇಸ್ರಾಯೇಲರು ಈ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಅವರು ತಮ್ಮ ಚಿಂತೆಯನ್ನು ಯೆಹೋವನ ಮೇಲೆ ಹಾಕಲಿಲ್ಲ, ಬದಲಾಗಿ ಗುಣಗಾಡಿದರು. ಆದರೂ ಕರ್ತನು ಅವರಿಗೋಸ್ಕರ ಚಿಂತಿಸಿದ ಎಂಬುದಾಗಿ ನೋಡ್ತೀವಿ. ನಮಗೋಸ್ಕರ ಚಿಂತಿಸ್ತಾನೆ. ಅಗತ್ಯ ಸಮಯದಲ್ಲಿ ನಮಗೆ ಏನು ಬೇಕು ಅದನ್ನು ಆತನು ಪೂರೈಸಬೇಕಾಗಿದ್ದಾನೆ. ದೇವರಿಗೆ ಸ್ತೋತ್ರ ಹೇಳೋಣ ಅಲ್ವೇ. ಯಾಕಂದರೆ ದೇವರು ವಾಗ್ದಾನದಾತನು, ನಂಬಿಗಸ್ತನು. ಆತನು ವಾಗ್ದಾನಗಳಲ್ಲಿ ಭರವಸೆ ಇಡುವುದಾದರೆ ಆತನು ನಮ್ಮನ್ನು ನಡೆಸ್ತಾನೆ ಮತ್ತು ಆಶೀರ್ವದಿಸ್ತಾನೆ ಎಂಬುದಾಗಿ ನೋಡ್ತೀವಿ. ಇಲ್ಲಿ ನಾವು ನೋಡ್ತೀವಿ, ಕಡೆಯದಾಗಿ ಆತನು ಹೇಳ್ತಾನೆ, ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು ಎಂಬುದಾಗಿ ನೋಡ್ತೀವಿ. ಇಲ್ಲಿ 25ನೇ ವಚನದಲ್ಲಿ ಒಂದು ವೇಳೆ ವಿಮೋಚಕರ 14ನೇ ಅಧ್ಯಾಯ ಅದರಲ್ಲಿ ಒಂದು ವಾಕ್ಯವನ್ನು ನಾವು ಓದ್ತೇವೆ. ಯಾವುದಂದರೆ 25ನೇ ವಚನದಲ್ಲಿ, 14ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ನೋಡ್ತೇವೆ. ಅಂದರೆ ಆತನು ಅವರ ರಥಗಳ ಚಕ್ರಗಳನ್ನು ತೆಗೆದು ಬಿಟ್ಟಿದ್ದರಿಂದ ಐಗುಪ್ತರು ಬಹು ಸಂಕಟದಿಂದ ಹೊರಕೊಂಡು ಹೋದರು. ಆಗ ಐಗುಪ್ತರು, ನಾವು ಇಸ್ರಾಯೇಲರ ಮುಂದೆ ನಿಲ್ಲಲಾರೆವು, ಓಡಿ ಹೋಗೋಣ, ಯೆಹೋವನು ಅವರಿಗೋಸ್ಕರ ನಮಗೆ ವಿರೋಧವಾಗಿ ಯುದ್ಧ ಮಾಡ್ತಾನೆ ಎಂದು ಹೇಳಿಕೊಂಡರು. ಇಲ್ಲೂ ಸಹ ಐಗುಪ್ತರಿಗೆ ಚೆನ್ನಾಗಿ ಗೊತ್ತಿತ್ತು, ಯೆಹೋವನು ಇವರ ದೇವರು, ಬಲವಾದಂಥ ದೇವರು, ನಿಜವಾದಂಥ ದೇವರು, ಅದ್ಭುತ ಕಾರ್ಯಗಳ ಮೂಲಕವಾಗಿ ಅವರು ತೋರಿಸಿದ್ದ. ಆದರೂ ಸಹ ಇಲ್ಲಿ ಅವ್ರು ಹೇಳ್ತಾರೆ, ಯೆಹೋವನು ಅವ್ರಿಗೋಸ್ಕರ ನಮ್ಮ ವಿರೋಧವಾಗಿ ಯುದ್ಧ ಮಾಡ್ತಾನೆ ಎಂಬುದಿಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೂ ಸಹ ಅವನು ಹಿಂದಟ್ಟಿ ಹೋದರು. ಕಡೆಗೆ ಸ್ವಾಮಿ ಒಂದು ಮಾತನ್ನು ಹೇಳ್ತಾರೆ, ಏನಂದರೆ 31ನೇ ವರ್ಷದಲ್ಲಿ, ಯೆಹೋವನು ಐಗುಪ್ತರಲ್ಲಿ ಮಾಡಿದ ಈ ಒಂದು ಪರಾಕ್ರಮವನ್ನು ಇಸ್ರಾಯೇಲರು ನೋಡಿ ಯೆಹೋವನಿಗೆ ಭಯಪಟ್ಟು ಆತನಲ್ಲಿಯೂ ಆತನ ಸೇವಕನಾದ ಮೋಶೆಯಲ್ಲೂ ನಂಬಿಕೆ ಇಟ್ಟರು ಎಂಬುದಾಗಿ ನೋಡ್ತೇವೆ. ಬೇರೆ ನಾವು ನೋಡ್ತೇವೆ, ದೇವರು ಮೊದಲೇ ಹೇಳಿದ, ಮೋಶೆ ಮೊದಲನೇ ಹೇಳಿದ, ನೀವು ಇನ್ನು ಮುಂದೆ ನೀವು ಐಗುಪ್ತವರನ್ನ ನೋಡುವುದೇ ಇಲ್ಲ ಎಂಬ ಆತನು ಹೇಳಿದ. ಐಗುಪ್ತರನ್ನ ನೀವು ನೋಡುವುದಿಲ್ಲ. 13ನೇ ವಚನದಲ್ಲಿ ನಾವು ನೋಡ್ತೇವೆ, ನೀವು ಅಂಜಬೇಡ್ರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯಲ್ಲಿ ನೋಡ್ರಿ. ನೀವು ಇವತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವೊಂದು ಸುಮ್ಮನೆ ಇರಿ ಎಂದು ಹೇಳಿದನು. ಅದೇ ರೀತಿಯಾಗಿ ಆತನು ವಾಗ್ದಾನ ಮಾಡಿದ ರೀತಿಯಲ್ಲಿ ಅಲ್ಲಿ ಅವರಲ್ಲಿ ಒಬ್ಬರಾದರೂ ಉಳಿಲಿಲ್ಲ ಎಂಬುದಾಗಿ ನೋಡ್ತೀವಿ. ಆತನ ಫರೋಹನ ಸೈನ್ಯ, ರಥಗಳು, ರಹಾವತುಗಳು ಹಿಂದೆ ಸಮುದ್ರಕ್ಕೆ ಹೋಗಿದ್ದಂಥ ಫರೋಹನ ಸೈನ್ಯವು ಎಲ್ಲರನ್ನ ಮುಳುಗಿಸಿತು. ಅವರಲ್ಲಿ ಒಬ್ಬರಾದರೂ ಉಳಿಯಲಿಲ್ಲ. ಇಸ್ರಾಯೇಲರು ಸಮುದ್ರದೊಳಗೆ ಒಣ ನೆಲದಲ್ಲಿ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಳಲ್ಲಿ ಗೋಡೆ ಎತ್ತಿ ನಿಂತಿತು ಎಂಬುದಾಗಿ ನೋಡ್ತೀವಿ. ಬೇರೆ ನಾವು ನೋಡ್ತೇವೆ, ಐಗುಪ್ತರು ಸತ್ತು ಸಮುದ್ರ ತೀರದಲ್ಲಿ ಬಿದ್ದಿರುವುದನ್ನು ಇಸ್ರಾಯೇಲರು ಕಂಡರು ಎಂಬುದಾಗಿ ನೋಡ್ತೀವಿ. ಎಂಥ ಅದ್ಭುತ ಕಾರ್ಯವನ್ನು ಆತನು ಮಾಡಿದ ಅಲ್ವೇ. ಆಗ ಇಸ್ರಾಯೇಲರು ಯೆಹೋವನನ್ನು, ಮೋಶೆಯನ್ನು ನಂಬಿದರು ಎಂಬುದಾಗಿ ನಾವು ನೋಡ್ತೀವಿ. ಬೇರೆ ಇದು ದೇವರು ಮುಂದೆ ಏನು ಮಾಡ್ತಾನೆ ಎಂಬುದನ್ನು ಸೂಚಿಸುವಂತಾಗಿದೆ. ಆತನು ತನ್ನ ಜನರಿಗಾಗಿ ತಾನೇ ವೈರಿಗಳ ವಿರುದ್ಧವಾಗಿ ಯುದ್ಧ ಮಾಡ್ತಾನೆ. ಕಲ್ವಾರಿಯ ಈ ಸತ್ಯವಾದ ಅಂಶಕ್ಕೆ ಒಂದೇ ಒಂದು ಸಾಕ್ಷಿ ಅಂದರೆ, ಕ್ರಿಸ್ತನು ನಮಗೆ ನಿತ್ಯ ಜೀವನ ಕೊಡಲಿಕ್ಕಾಗಿ ಶಿಲುಬೆಯ ಮೇಲೆ ಸೈತಾನ ಸೋಲಿಸ್ತಾ ಎಂಬುದಾಗಿ ನೋಡ್ತೇವೆ. ಅಂದರೆ ಯೆಹೋವನು ಇಸ್ರಾಯೇಲರ ಪರವಾಗಿ ಯುದ್ಧ ಮಾಡ್ತಿದ್ದಾನೆ ಎಂಬುದು. ಆ ನಂತರ ಈ ಒಂದು ಘಟನೆ ನಡೆದ ನಂತರ ಇಸ್ರಾಯೇಲನ ಕೆಂಪು ಸಮುದ್ರವನ್ನು ದಾಟಿಸಿದ ಒಂದು ಅದ್ಭುತವನ್ನು ನೋಡಿದ ನಂತರ ಅವ್ರು ಏನಂತಾರೆ, ಇದನ್ನು ಐಗುಪ್ತರು ಸಹ ತಿಳ್ಕೊಂಡ್ರು ಎಂಬುದಾಗಿ.
ಇಸ್ರಾಯೇಲ್ ದೇವರಂತ ಯೆಹೋವನೇ ನಿಜವಾದ ದೇವರೆಂಬುದಾಗಿ ಅವ್ರು ತಿಳ್ಕೊತಾರೆ. ದೇವರು ಮೋಶೆಗೆ ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲ್ಗೆ ಹೇಳು ಎಂದು ಸ್ಪಷ್ಟವಾಗಿ ಆತನು ತಿಳಿಸ್ತಾನೆ. ಆತನು ತನ್ನ ಕಾರ್ಯವಿಧಾನವನ್ನು ತನ್ನ ಆಲೋಚನೆಯ ಬೇರೆ ಅಲ್ವೇ. ನಮ್ಮ ಆಲೋಚನೆಗಳು ದೇವರ ಆಲೋಚನೆಗಳಲ್ಲ, ದೇವರ ಆಲೋಚನೆಗಳು ನಮ್ಮ ಆಲೋಚನೆಗಳಲ್ಲ. ದೇವರು ಅವರು ಎಲ್ಲ ಈ ಕಡೆ ಬೆಟ್ಟಗಳಿವೆ, ಈ ಕಡೆ ಸಮುದ್ರ ಇದೆ, ಹಿಂದೆ ಫರೋವನ ಸೈನ್ಯ ಇದೆ. ಇಂಥ ಸಮಯಗಳಲ್ಲಿ ಅವರು ಭಯಪಡ್ತಾರೆ. ಆದರೆ ದೇವರು ತನ್ನ ಕಾರ್ಯವನ್ನು ಹಂತವಾಗಿ ಯತ್ನಿಸ್ತಾನೆ. ದೇವರು ಆಲೋಚನೆ ಮಾಡಿದ ರೀತಿಯಲ್ಲಿ, ದೇವರು ಯೋಜನೆ ಮಾಡಿದ ರೀತಿಯಲ್ಲಿ ಹಂತವಾಗಿ ಪ್ರಕಟಿಸ್ತೇವೆ ಅಂತ ನೋಡ್ತೇವೆ. ಮುಂದೆ ನಾವು ನೋಡ್ತೇವೆ, ಮೊದಲನೇದಾಗಿ ಇಸ್ರಾಯೇಲ್ ಮುಂದೆ ಹೋಗುತ್ತಿದ್ದ ದೂತನು ತನ್ನ ಸ್ಥಳವನ್ನು ಬಿಟ್ಟು ಹಿಂದೆ ಬಂದು ಐಗುಪ್ತರನ್ನು ಅವರ ಸೈನ್ಯದಿಂದ ರಕ್ಷಿಸ್ತೇವೆ ಅಂತ ನೋಡ್ತೇವೆ. ಮತ್ತು ಮೋಶೆ ನಂಬಿಕೆಯಿಂದ ಸಮುದ್ರದ ಮೇಲೆ ತನ್ನ ಕೈಯನ್ನು ಚಾಚ್ತಾನೆ. ಯೆಹೋವ ದೇವರು ಬಲವಾದ ಬಿರುಗಾಳಿ ಬೀಸುವಂತೆ ಮಾಡಿ ನೀರನ್ನು ವಿಭಾಗಿಸಿ ಒಣನೆಲವನ್ನು ಕಾಣಿಸುವಂತೆ ಮಾಡ್ತಾನೆ. ಇದರ ಪರಿಣಾಮವಾಗಿ ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣನೆಲದಲ್ಲೇ ನಡೆದು ಹೋಗ್ತಾರೆ. ಮೋಶೆ ದೇವರು ಇಸ್ರಾಯೇಲರಿಗೆ ಅದ್ಭುತವಾದಂಥ ಹಾಗೂ ಅಸಾಧಾರಣವಾದ ಕಾರ್ಯವನ್ನು ಮಾಡಿದ್ದಾನೆ ಎಂಬತಕ್ಕಂಥದ್ದು ಐಗುಪ್ತ ಸೈನ್ಯದವರು ಅವರು ತಿಳ್ಕೊಳ್ಳಿಲ್ಲ. ಈ ಕಾರಣದಿಂದಲೇ ಇಸ್ರಾಯೇಲನ್ನ ಅವರು ಬೆನ್ನೆಟ್ಟಿದರು ಎಂಬುದನ್ನು ನೋಡ್ತೀವಿ. ದೇವರು ಮಾಡಿದಂಥ ನೆನೆಸ ರೀತಿಯ ಅಸಾಧಾರಣವಾದಂಥ ಕಾರ್ಯವನ್ನು ಅವರು ತಿಳಿದುಕೊಳ್ಳುವಷ್ಟರಲ್ಲಿ ಏನಾಗಿದೆ, ಅದು ತಡವಾಗಿತ್ತು, ಅವರೆಲ್ಲರೂ ನಾಶವಾದರು ಎಂಬುದನ್ನು ನೋಡ್ತೀವಿ. ಬರೀ ಆದರೆ ದೇವರು ತನ್ನ ಮಕ್ಕಳಾದಂಥ ಇಸ್ರಾಯೇಲನ್ನ ಅವರ ಅಪನಂಬಿಕೆ ಇದ್ದರೂ ಕೂಡ ತನ್ನ ವಾಗ್ದಾನದ ಪರವಾಗಿ ದೇವರು ಅವರನ್ನು ರಕ್ಷಿಸಿದ ಎಂಬುದನ್ನು ನೋಡ್ತೀವಿ. ಬೇರೆ ನಾವು ನಮ್ಮ ಜೀವಿತದಲ್ಲಿ ಎಷ್ಟೋ ದೇವರ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ, ಎಷ್ಟೋ ಉಪಕಾರಗಳನ್ನ ಆತನ ಮಾಡಿದ್ದಾನೆ, ಎಷ್ಟೋ ಆಶೀರ್ವಾದಗಳನ್ನ ಆತನ ಕೊಟ್ಟಿದ್ದಾನೆ. ನಾವು ನಮಗೆ ಬರುವಂಥ ಈ ಲೌಕಿಕವಾದಂಥ ಕಷ್ಟಗಳು, ಸಂಕಟಗಳು, ತೊಂದರೆಗಳು ಬರುವಂಥ ಸಂದರ್ಭದಲ್ಲಿ ನಾವು ಕುಂದು ಹೋಗದ ಹಾಗೆ ನಂಬಿಕೆನ ಇಡದೆ ದೇವರಲ್ಲಿ ನಾವು ನಂಬಿಕೆನ ಇಡೋಣ. ದೇವರಲ್ಲಿ ನಂಬಿಕೆ ಇಡುವುದಾದರೆ ಕರ್ತನೇ ನಮಗೋಸ್ಕರ ಯುದ್ಧವನ್ನು ಮಾಡ್ತಾನೆ, ಕರ್ತನೇ ನಮ್ಮನ್ನು ನಿಲ್ಲಿಸುವನಾಗಿದ್ದಾನೆ. ನಾವು ಜಸ್ಟ್ ಆತನ ಜೊತೆಯಲ್ಲಿ ನಾವು ಪ್ರಾರ್ಥನೆ ಮಾಡಿ ದೇವರಿಗೆ ಒಪ್ಪಿಸಿಕೊಡುವಾಗ, ನಾವು ಸುಮ್ಮನೆ ನಿಂತ್ಕೊಂಡು ನೋಡುವಾಗ ಗೊಣಗಾಡದೆ ತಾಳ್ಮೆಯಿಂದ ನಾವು ದೇವರನ್ನ ನಿರೀಕ್ಷಿಸುವಾಗ ಕರ್ತನು ನಮಗೋಸ್ಕರ ಯುದ್ಧವನ್ನು ಮಾಡ್ತಾನೆ. ದೇವರು ಈ ವಾಕ್ಯವನ್ನು ಆಶ್ವಾಸಲಿ. ಆಮೇಲೆ ಆಮೇಲೆ ಉತ್ತಮವಾದಂಥ ರೀತಿಯಲ್ಲಿ ಈ ದಿನದ ಪಾಠವನ್ನ ಹಿರಿಯರಾದಂಥ ನಾಗರಾಜ್ ಸರ್ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ದಿನದ ಪಾಠದ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನ ಕೇಳಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ಹಾಗೆ ಏನಾದರೂ ತಿಳಿಸಲು ಹಂಚಿಕೊಳ್ಳಲು ಮಾಹಿತಿಗಳಿದ್ದರೆ ಅದನ್ನು ಕೂಡ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಈಗ ಒಂದು ಸಣ್ಣ ಪ್ರಶ್ನೆ ಇದೆ. ಆ ಪ್ರಶ್ನೆ ಏನೆಂದ್ರೆ, ಈಗ ಕೆಂಪು ಸಮುದ್ರ ಎಲ್ಲಿ ಇದೆ? ಆ ಕೆಂಪು ಸಮುದ್ರ ಎಲ್ಲಿಯೂ ಇಲ್ಲ. ಆ ಕೆಂಪು ಸಮುದ್ರ ನಮ್ಮಲ್ಲಿ ಮನಸ್ಸಿನಲ್ಲೇ ಇದೆ. ಏನಂದ್ರೆ, ನಾವು ಹಳೆ ಜೀವನ ಬಿಟ್ಟು ಹೊಸ ಜೀವನ ದೇವರು ಕೊಟ್ಟಿದ್ದಾನಲ್ಲ, ಅದರಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇಲ್ಲ. ಅದರಿಂದ ಈ ಕೆಂಪು ಸಮುದ್ರ ನಮ್ಮಲ್ಲಿ ಇರಿಂದ ಅದರಿಂದ ದೇವರು ನಮ್ಗೆ ದಯಪಾಲಿಸ್ತಾನೆ, ಸಹಾಯ ಮಾಡ್ತಾನೆ, ಎಲ್ಲಾ ಕೊಡ್ತಾನೆ. ದೇವರ ವಾಕ್ಯ ಕೊಟ್ಟಿದ್ದಾನೆ, ಪರಿಶುದ್ಧಾತ್ಮನ ಕೊಟ್ಟಿದ್ದಾನೆ, ಮತ್ತೆ ಅನೇಕ ಮೀಟಿಂಗ್ಸ್ ನಡೀತಿದೆ, ಚರ್ಚ್ ಸರ್ವಿಸಸ್ ಐತೆ, ಅನೇಕರು ಪ್ರಾರ್ಥನೆ ಮಾಡ್ತಾರೆ, ಅನೇಕರು ಪ್ರಸಂಗ ಮಾಡ್ತಾರೆ. ಅದರಿಂದ ಆ ಸಹಾಯದಿಂದ ನಾವು ಹಳೆ ಜೀವನ ಬಿಟ್ಟು ಹೊಸ ಜೀವನದಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು. ಆದ್ರೆ ಬಹಳ ಮಂದಿ ಏನಂದ್ರೆ ಹಳೆ ಜೀವನದಲ್ಲಿ ಇರ್ತಾರೆ. That means they don't want to cross the Red Sea. They want to go back. Only God should help us. Otherwise we will drown in the Red Sea. Red Sea nalle ಮುಳುಗ್ಕೋತೀವಿ. You are a new creation. All things have passed away. All things have become new. So it is in our spirit. We are supernatural beings. We are born again in our spirit. In that newness of life, where the Holy Spirit dwells in us and the Word of God dwells in us, and Christ dwells in us. And then Jesus says, you abide in me and I will abide in you. We don't want to abide, we want to go back.
We want to go back to the old life. We don't want to abide in Christ. We want to abide in the tree of knowledge and good and evil, not in the tree of life. As a result, we cannot go towards that promised land, which is the new heaven and earth, that is Jerusalem. We will not reach there unless and until we begin to live the new life that God has given us. ಖಂಡಿತವಾಗಿ ಉತ್ತಮವಾದಂತಹ ಚರ್ಚೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಇನ್ನು ಹೆಚ್ಚಿನ ಸಂಗತಿಗಳೇನಾದ್ರೂ ಅಥವಾ ಪ್ರಶ್ನೆಗಳಿದ್ರೆ ಕೇಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇಲ್ಲವಾದರೆ ಹಿರಿಯಂತಹ ಸಾಮಿಲ್ ಕ್ರಿಸ್ಟೋಫರ್ ಅವರಿಗೂ ಕೂಡ ವಂದನೆಗಳನ್ನ ಸಲ್ಲಿಸುತ್ತಾ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ಹಂಚಿಕೊಳ್ಬೇಕೆಂಬುದಾಗಿ ಕೇಳ್ತೇನೆ. ನಮಗೋಸ್ಕರ ಮಾಡಿ ಸರ್. ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬಕ್ಕಾಗಿ ಮುನೀಸ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಸರ್ ನಮ್ಮ ಕುಟುಂಬಕ್ಕೆ ಸ್ವಲ್ಪ ಪ್ರಾರ್ಥನೆ ಮಾಡಿ ಸರ್. ಚಂದ್ರಮ್ಮ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳಿದ್ದಾರೆ. ಓಕೆ ಸಹೋದರ ರವಿ ಬಳ್ಳಾರಿ ಅವರ ಮನೆಯವರಿಗಾಗಿ ಪಾಸ್ಟರ್ ಸಾಲಮನ್ ರವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹಾಗೆ ಅಂತ್ಯ ಆಶೀರ್ವಾದವನ್ನು ಅವ್ರಿಗೆ ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಾಲಮನ್ ಇದ್ದೀರಾ? ಈಗ ಇವ್ರಿಗೆಲ್ಲ ಹೇಳಿದ್ರಲ್ಲ, ಇವರು KP ರವಿ ಅವ್ರಿಗೋಸ್ಕರ, ವರಲಕ್ಷ್ಮಿ ಅವ್ರ ಕುಟುಂಬಕ್ಕೋಸ್ಕರ, ಚಂದ್ರಮ್ಮ ಅವರ ಆರೋಗ್ಯಕ್ಕಾಗಿ ಅವ್ರ ಕುಟುಂಬಕ್ಕೋಸ್ಕರ. ಸಾಮಿಲ್ ಕ್ರಿಸ್ಟೋಫರ್ ಅವ್ರಿಗೆ ಪ್ರೇಯರ್ ಮಾಡಕ್ ಹೇಳಿದ್ರಿ. ಸಾಮಿಲ್ ಕ್ರಿಸ್ಟೋಫರ್ ಅವ್ರಿಗಿಲ್ಲ, ಹೇಳಿಲ್ಲ ಅವರು. ಹೌದಾ? ಓಕೆ, ಪ್ರಾರ್ಥನೆ ಮಾಡುವ. ನಿತ್ಯಕ್ಕೂ ನಿರಂತರಕ್ಕೂ ವಾಸಿಸುವಂತ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಮತ್ತೊಂದು ಈ ಸಂಜೆ ವೇಳೆಯಲ್ಲಿ ಸ್ವಾಮಿ, ನಿನ್ನ ಮಕ್ಕಳಾದ ನಾವುಗಳು ಈ ಮಾಧ್ಯಮದ ಮುಖಾಂತರವಾಗಿ ನಿನ್ನ ವಾಕ್ಯಗಳನ್ನ ನಿನ್ನ ಪ್ರಿಯ ದಾಸರ ಮುಖಾಂತರವಾಗಿ ಕೇಳತಕ್ಕಂಥ ಭಾಗ್ಯವನ್ನು ಕೊಟ್ಟಿದ್ದೀರಿ ಸ್ವಾಮಿ. ಕೆಂಪು ಸಮುದ್ರದ ಒಂದು ಅನುಭವವನ್ನ ಇಸ್ರಾಯೇಲ್ ಸ್ವಾಮಿ ಅನುಭವಿಸಿರುವ ರೀತಿಯನ್ನ ನಾವು ನೋಡುವಾಗ ನಮಗೂ ಕೂಡ ಒಂದು ಉತ್ತಮವಾದಂಥ ಪಾಠವನ್ನು ಇವತ್ತು ತಿಳಿಸಿಕೊಡುವಂತರಾಗಿದ್ದೀರಿ. ನಾವು ಸುಮ್ಮನಿದ್ದು ನಿನ್ನ ಅದ್ಭುತ ಕಾರ್ಯಗಳನ್ನ ನಾವು ಮುಂದೆ ಕರ್ತನೆ ನಮಗೆ ಯಾವ ರೀತಿಯಾಗಿ ಜಯಶಾಲಿಗಳನ್ನಾಗಿ ನೀವು ಮಾಡುತ್ತೀರಿ ಎಂಬಂತ ವಿಚಾರದಲ್ಲಿ ನಮ್ಮನ್ನು ನಡೆಸಿದ್ದೀರಿ, ತಿಳಿಸಿದ್ದೀರಿ ಸ್ವಾಮಿ. ನಮ್ಮನ್ನ ಬಾಧಿಸುವಂತ ಎಲ್ಲಾ ವೇದನೆಗಳು, ಎಲ್ಲಾ ಕಷ್ಟಗಳು ಹಾಗೂ ದುಷ್ಟ ಶಕ್ತಿಗಳು ನಮ್ಮ ಕಣ್ಣು ಮುಂದೆಯೇ ಸ್ವಾಮಿ ನೀನು ಲಯ ಮಾಡುವಂತ ದೇವರು ನೀನಾಗಿದ್ದೆ ಸ್ವಾಮಿ. ಈ ಒಂದು ಕೆಂಪು ಸಮುದ್ರದಲ್ಲಿ ಸ್ವಾಮಿ ಅಪನಂಬಿಕೆಯಲ್ಲಿ ಹಾಗೂ ವಿಶ್ವಾಸದಲ್ಲಿ ಇಲ್ಲದೆ ಇರತಕ್ಕಂತ ಆ ಐಗುಪ್ತ ಜನರನ್ನ ಸ್ವಾಮಿ ನೀವು ಸಂಹಾರ ಮಾಡಿದಂತೆಯೇ ಇವತ್ತು ಅನೇಕರನ್ನ ಅಪನಂಬಿಕೆಯಲ್ಲಿ ಇರ್ತಕ್ಕಂಥವ್ರನ್ನ ನೀವು ಸಂಹಾರ ಮಾಡುತ್ತೀರಿ ಮತ್ತು ಅವರಿಗೆ ನೀವು ಸರಿಯಾದಂತ ಪಾಠಗಳನ್ನು ಕಲಿಸುವಂತವರಾಗಿದ್ದೀರಿ ಸ್ವಾಮಿ. ಕರ್ತನೆ, ನಾವು ಹೊಸ ಯೆರೂಸಲೇಮಿನ ಕಡೆಗೆ ಅಥವಾ ಕಾನಾನ್ ದೇಶದ ಕಡೆಗೆ ನಾವು ಪ್ರಯಾಣವನ್ನ ಮಾಡುತ್ತಿದ್ದೇವೆ. ಈ ಲೋಕಕ್ಕೆ ಸಂಬಂಧವಾಗಿರ್ತಕ್ಕಂಥ ಕಾನಾನ್ ದೇಶವಲ್ಲ ಸ್ವಾಮಿ, ಅದು ಉತ್ತಮವಾದಂಥದ್ದು, ಮನುಷ್ಯರ ಕೈಗಳಿಂದ ಕಟ್ಟಲ್ಪಡದೇ ಇರತಕ್ಕಂಥದ್ದು ಹಾಗೂ ಮನುಷ್ಯರ ಸಂಕಲ್ಪದಲ್ಲಿ ಇಲ್ಲದೆ ಇರತಕ್ಕಂಥದ್ದಾಗಿದೆ ಸ್ವಾಮಿ. ಆ ಉತ್ತಮವಾದವುಗಳನ್ನ ನಿನ್ನ ಮಕ್ಕಳಿಗಾಗಿ ನೀನು ಕೊಡುತ್ತಿರುವುದಕ್ಕಾಗಿ ನಾವು ನಿನ್ನ ಸ್ತೋತ್ರಗಳನ್ನು ಅರ್ಪಿಸ್ತೇವೆ. ಈ ಸಂದರ್ಭದಲ್ಲಿ ಸ್ವಾಮಿ, ಈ ದಿನದ ಪಾಠಗಳನ್ನು ನಡೆಸಿಕೊಟ್ಟಂತ ನಿನ್ನ ಪ್ರಿಯ ದಾಸರಾದಂತ ನಾಗರಾಜರವರ ಮೇಲೆಯೂ ನಿನ್ನ ಹೇಳುವಂತ ಆಶೀರ್ವಾದವನ್ನು ಬೇಡವರಾಗಿದ್ದೇವೆ. ಅವ್ರಿಗೆ ಉತ್ತಮವಾದಂತ ಆರೋಗ್ಯವನ್ನು ದಯಪಾಲಿಸಿಕೊಡು. ಮಕ್ಕಳನ್ನ ಮೊಮ್ಮಕ್ಕಳನ್ನ ನೀವು ಕಾಣು ಮಾಡಿದ್ದೀರಿ. ಹೆಚ್ಚಿನವಂತ ಆಶೀರ್ವಾದಗಳೊಂದಿಗೆ ಸ್ವಾಮಿ ಇನ್ನೂ ಹೆಚ್ಚಾದಂತ ಸೇವೆಗಳನ್ನ ಅವರು ನಿಮಗೋಸ್ಕರವಾಗಿ ಮಾಡಲು ಅವ್ರನ್ನ ಸನ್ನದ್ಧರಾಗಿ ಇಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೂ ಇಂದು ಪ್ರಾರ್ಥನೆಗಳಿಗಾಗಿ ಕೇಳಿಕೊಂಡಿರ್ತಕ್ಕಂಥ ಅನೇಕರು ಇದ್ದಾರೆ ಸ್ವಾಮಿ, ಅವರನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡುತ್ತೇವೆ. ಸಹೋದರ ರವಿ ಬಳ್ಳಾರಿ ಹಾಗೂ ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇವೆ. ಹಾಗೂ ಎಲ್ಡರ್ ಶಿರೋಮಣಿ ಅವರು ಕ್ರಿಸ್ತನಲ್ಲಿ ಇವತ್ತು ನಿದ್ದೆ ಹೋಗಿದ್ದಾರೆ. ಯಾವ ಪ್ರಾಂತ್ಯದಿಂದ ಬಂದಿದ್ದಾರೆ ಗೊತ್ತಿಲ್ಲ ಸ್ವಾಮಿ, ಆದ್ರೆ ಅವರು
ನಿದ್ರೆ ಹೋಗಿದ್ದಾರೆ ಎಂಬುದಾಗಿ ಕೇಳಿದ್ದೇವೆ. ಅವರು ಬಿಟ್ಟು ಹೋಗಿರ್ತಕ್ಕಂಥ ಕುಟುಂಬದ ಸದಸ್ಯರುಗಳ ಮೇಲೆ ನಿನ್ನ ಕೃಪೆ ಇರಲಿ ಸ್ವಾಮಿ. ನಿನ್ನ ಆಶೀರ್ವಾದವು ಅವರ ಮೇಲಿರಲಿ. ನಾವು ಕಳೆದುಕೊಂಡಿರ್ತಕ್ಕಂಥ ನಮ್ಮ ಪ್ರಿಯರನ್ನ ಕ್ರಿಸ್ತನ 2ನೇ ಬರೋಣದ ಸಂದರ್ಭದಲ್ಲಿ ನಾವು ಕಾಣುತ್ತೇವೆ ಎಂಬಂತ ಭರವಸೆಯೊಂದಿಗೆ ನಿರೀಕ್ಷೆಯೊಂದಿಗೆ ಜೀವಿಸಲು ನೀವು ಸಹಾಯ ಮಾಡು ಸ್ವಾಮಿ. ಹಾಗೂ ಈ ಸಂದರ್ಭದಲ್ಲಿ ಇದು ಮಾಧ್ಯಮದಲ್ಲಿ ಬಂದಿರುವಂತ ಪ್ರತಿಯೊಂದು ವ್ಯಕ್ತಿಗಳನ್ನು ಹೆಸರಾಗಿ ಸ್ವಾಮಿ ನೀನು ಆಶೀರ್ವದಿಸಿರಿ ಎಂದು ನಾವು ಪ್ರಾರ್ಥಿಸ್ತೇವೆ. ರಾಯಚೂರಿನಿಂದ ಸಹೋದರ ಡೇವಿಡ್ ಅವರು ಪ್ರತಿನಿಧಿಸ್ತಕ್ಕಂಥ ಅವರ ಕುಟುಂಬವನ್ನು ಆಶೀರ್ವಾದ ಮಾಡು. ಹಾಗೂ ಸಹೋದರಿ ಗ್ರೇಸಿ ಅವರನ್ನ ನಿನ್ನ ವಶಕ್ಕೆ ಒಪ್ಪಿಸಿಕೊಳ್ಳುತ್ತೇವೆ. ಹಾಗೂ ಸ್ವಾಮಿ ಅವರ ಕುಟುಂಬವನ್ನ ನೀನು ಆಶೀರ್ವಾದ ಮಾಡು. ಹಿರಿಯರಾದಂಥ ಹೇಮಲತಾ ಭಕ್ತರಾಜರವರನ್ನ ಆಶೀರ್ವಾದ ಮಾಡು. ಅವರು ಪ್ರತಿನಿಧಿಸ್ತಕ್ಕಂಥವ್ರ ಕುಟುಂಬ ಹಾಗೂ ಮಕ್ಕಳು ಮೊಮ್ಮಕ್ಕಳುಗಳನ್ನ ನೀನು ಹೇಳುವಾಗ ಆಶೀರ್ವದಿಸು. ಅವರ ಸೇವೆಯನ್ನ ಬಲಪಡಿಸು ದೇವ್ರೆ. ಹಾಗೂ ಸಹೋದರಿ ಸವಿತಾ ಮ್ಯಾಥ್ಯೂ ಅವ್ರಿಗಾಗಿ ಪ್ರಾರ್ಥಿಸ್ತೇವೆ. ಅವ್ರಿಗೂ ಕೂಡ ಉತ್ತಮವಾದ ಆರೋಗ್ಯವನ್ನು ದಯಪಾಲಿಸ್ಕೊಡು. ಇನ್ನೂ ಹೆಚ್ಚಾದಂತ ಸೇವೆಯನ್ನ ಮಾಡಿ ನಿನಗೆ ಮೆಚ್ಚುಗೊಳ್ಳ ಮಗಳಾಗಿ ಆತಗೆ ಆಕೆ ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ನೀನು ಆಶೀರ್ವಾದ ಮಾಡು. ಹಾಗೂ ಸಹೋದರಿ ಲೀಲಾ ಬಸವರಾಜರವರಿಗಾಗಿ ಬೇಡುವವರಾಗಿದ್ದೇವೆ. ಸಹೋದರಿಯನ್ನ ಆಶೀರ್ವದಿಸು ಸ್ವಾಮಿ. ಅವರ ಸೇವೆಯನ್ನ ಮತ್ತು ಅವರ ಎಲ್ಲ ಕೆಲಸ ಕಾರ್ಯಗಳನ್ನ ಅವರು ದಿನನಿತ್ಯ ಮಾಡಿ ಬರುವಾಗ ನೀನು ಅವರ ಜೊತೆಗಾರನಾಗಿದ್ದು ಅವ್ರನ್ನ ಎಲ್ಲಾ ಕ್ಷೇತ್ರಗಳಲ್ಲಿಯೂ ನೀನು ಅಭಿವೃದ್ಧಿ ಪಡಿಸಿರಿ ಎಂದು ಪ್ರಾರ್ಥಿಸ್ತೇವೆ. ಹಾಗೂ ಸ್ವಾಮಿ ಈ ಸಂದರ್ಭದಲ್ಲಿ ಸಹೋದರ ಮಂಜುನಾಥ್ ಚಂದ್ರ ಅವರಿಗೆ ಪ್ರಾರ್ಥನೆ. ಅವರನ್ನು ಕೂಡ ಆಶೀರ್ವಾದ ಮಾಡಿದೇವ್ರೆ. ಅವ್ರಿಗೆ ಯಾವ್ಯಾವ ಕಷ್ಟಗಳು ಕಾಯಿಲೆಗಳು ಯಾವುದು ಕೂಡ ಕಾಡಿಸದಂತೆ ನೀನೇ ಅವ್ರ ಜೊತೆಗಾರನಾಗಿದ್ದು ಉತ್ತಮ ಆರೋಗ್ಯದೊಂದಿಗೆ ಅವರ ಜೀವನವನ್ನ ಸಾಗಿಸುವ ಹಾಗೆ ನೀನು ಕಾರ್ಯ ಮಾಡು ಸ್ವಾಮಿ. ಹಾಗೂ ನಮ್ಮ ಸಹೋದರಿ ಸರೋಜ ಪಾಲ್ರಾಜ್ರವರಿಗಾಗಿ ಪ್ರಾರ್ಥನೆ. ಅವರನ್ನು ಕೂಡ ಆಶೀರ್ವಾದ ಮಾಡು ಸ್ವಾಮಿ. ಅವ್ರಿಗಿರ್ತಕ್ಕಂಥ ಎಲ್ಲ ಅವ್ರ ಕೆಲಸಕ್ಕಾಗಿ ಹೋಗಿ ಬರುವಾಗ ಅವರ ಕುಟುಂಬ ಮಕ್ಕಳನ್ನ ಮೊಮ್ಮಕ್ಕಳನ್ನ ನೀನು ಮಕ್ಕಳನ್ನ ಸ್ವಾಮಿ ಅವರಿಗೆ ಕೊಟ್ಟಿರ್ತಕ್ಕಂಥ ಮೊಮ್ಮಕ್ಕಳುಗಳನ್ನ ನೀನು ಆಶೀರ್ವಾದ ಮಾಡು ಸ್ವಾಮಿ. ಮೇಲಾಗಿ ಅವರ ನಿವೃತ್ತಿ ಆಗಿರ್ತಕ್ಕಂಥ ಯಜಮಾನರೊಡನೆ ಸ್ವಾಮಿ ಅವ್ರ ಕಾಲ ಕಳೆಯುವಾಗ ನೀನು ಅವ್ರ ಜೊತೆಗಾರನಾಗಿರು. ಹಾಗೂ ಸಹೋದರಿ ನಳಿನಿ ವೆಸ್ಲಿ ಅವ್ರಿಗೆ ಪ್ರಾರ್ಥನೆ ಸ್ವಾಮಿ. ಕುಟುಂಬದಲ್ಲಿ ನಿನ್ನ ಪ್ರಸನ್ನತೆ ಇರಲಿ. ಅವರ ಯಜಮಾನರು ಇಲ್ಲದಂತ ಸಂದರ್ಭದಲ್ಲಿ ಸ್ವಾಮಿ ನೀನು ಅವರಿಗೆ ಧೈರ್ಯವನ್ನ ತಂದು ಕೊಟ್ಟು ಮಗನ ಮದುವೆಯಲ್ಲಿ ಸ್ವಾಮಿ ನೀನು ಆಶೀರ್ವಾದ ಮಾಡಿದ್ದೀರಿ. ಮುಂಜಿನ ಎಲ್ಲಾ ಜೀವಿತದ ಕಾಲದಲ್ಲಿ ಅವರು ಹಿಂದೆಂದೂ ಕಾಣದಂತ ಅದ್ಭುತಗಳನ್ನು ಅವರು ಕಾಣುವ ಹಾಗೆ ನೀನು ಅವರ ಮನ ನೇತ್ರಗಳನ್ನ ತೆರೆಯಿರೆಂದು ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಇಸ್ರಾಯೇಲರಿಗೆ ಯಾವ ರೀತಿಯಾಗಿ ಕೆಂಪು ಸಮುದ್ರವನ್ನ ನೀನು ಅವ್ರಿಗೆ ಒಣ ನೆಲದಲ್ಲಿ ನೀನು ಅವ್ರನ್ನ ನಡೆಸಿದೀರೋ ಅದೇ ರೀತಿಯಾಗಿ ಸ್ವಾಮಿ ಇವರ ಕಾಲಗಳು ಇವರ ಜೀವಿತದಲ್ಲಿ ಕಹಿಯಾದಂತ ಘಟನೆಗಳು ಸ್ವಾಮಿ ಸಂಭವಿಸದ ಹಾಗೆ ನೀನೇ ಅವರ ಜೊತೆಗಾರನಾಗಿದ್ದವ್ರನ್ನ ನಡೆಸ್ತಾರೆ ಎಂದು ನಾವು ಪ್ರಾರ್ಥಿಸ್ತೇವೆ. ಹಾಗೂ ಸ್ವಾಮಿ ಬೋಧಕರಂತ ರಾಜುರವ್ರಿಗೆ ಪ್ರಾರ್ಥನೆ. ಅವ್ರನ್ನ ಆಶೀರ್ವಾದ ಮಾಡು. ಹಾಗೂ ಸಹೋದರಂತ ಸಾಮ್ಯುಯಲ್ ಕ್ರಿಸ್ಟೋಫರ್ ಅವ್ರಿಗೆ ಪ್ರಾರ್ಥನೆ. ಅವ್ರನ್ನು ಕೂಡ ಆಶೀರ್ವಾದ ಮಾಡು. ಅವರ ಸೇವೆಗಳನ್ನ ಬಲಪಡಿಸ ದೇವ್ರೆ. ಅವರು ಮುಂದಿನ ಎಲ್ಲ ಆಲೋಚನೆಗಳನ್ನ ನೀನು ಬಲವನಾಗಿದ್ದು ಅವ್ರನ್ನ ಕಾಯ್ದು ಕಾಪಾಡು. ಎಲ್ಲ ಕಷ್ಟಗಳಿಂದ ಬಿಡುಗಡೆಯನ್ನು ಕೊಡು. ಸಹೋದರಿ ವರಲಕ್ಷ್ಮಿ ಅವ್ರಿಗ ಪ್ರಾರ್ಥಿಸ್ತೇನೆ ಸ್ವಾಮಿ. ಅವರ ಯಜಮಾನರಿಗಾಗಿ ಅವರು ಪ್ರತಿನಿತ್ಯವೂ ಅವರು ವಿಜ್ಞಾಪನೆಯನ್ನು ಸಲ್ಲಿಸುವಾಗ ನೀನು ಅವ್ರ ಜೊತೆಗಾರನಾಗಿರು. ಹಾಗೂ ಇನ್ನೊಬ್ರು ಹೆಸರು ಗೊತ್ತಿಲ್ಲ ಸ್ವಾಮಿ. ಅವರು ಸ್ಯಾಮ್ಸಂಗ್ ಮೊಬೈಲ್ ಮುಖಾಂತರವಾಗಿ ಅವರು ನಿಮ್ಮನ್ನು ವೀಕ್ಷಿಸುತ್ತಿದ್ದಾರೆ. ಈ ಕೂಟಗಳಲ್ಲಿ ಭಾಗಿಗಳಾಗಿದ್ದಾರೆ. ಅವ್ರನ್ನು ಕೂಡ ಆಶೀರ್ವಾದ ಮಾಡು ಸ್ವಾಮಿ. ಇದರಲ್ಲಿ ಪಾಲ್ಗೊಳ್ಳುವಂತ ಪ್ರತಿಯೊಬ್ಬೊಬ್ಬರನ್ನ ಮೇಲೆಯೂ ನಿನ್ನ ಹೇಳುವಂತ ಆಶೀರ್ವಾದ ಇರಲಿ. ಯಾವುದೇ ಕಷ್ಟಗಳು ಕಾಯಿಲೆಗಳು ನಮ್ಮನ್ನ ಕಾಡಿಸದ ಹಾಗೆ ನಿನ್ನ ದೂತರನ್ನ ದಂಡಿಳಿಸಿ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ನಾವು ಹೋಗಿ ಬರುವಾಗ ಹಾಗೂ ನಮ್ಮ ಉದ್ದೇಶಗಳನ್ನ ಹಾಗೂ ಸ್ವಾಮಿ ನಾವೆಲ್ಲರೂ ಈ ಕುಟುಂಬದ ಸದಸ್ಯರುಗಳಾಗಿದ್ದುಕೊಂಡು ನಿನ್ನ ವಾಕ್ಯವನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಂಡು ನಿನ್ನ ಮೇಲೆ ವಿಶ್ವಾಸವಿಟ್ಟು ನಾವು ಜೀವಿಸುವ ಹಾಗೆ ನಮ್ಮೆಲ್ಲರನ್ನ ನೀನು ನಡೆಸಿ ಕಾಯ್ದು ಕಾಪಾಡಬೇಕೆಂದು ಮಾತ್ರವಲ್ಲ ಸ್ವಾಮಿ, ಯುಕ್ರೇನ್ ಪ್ರಾಂತ್ಯಕ್ಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಇಸ್ರೇಲ್ ದೇಶದಲ್ಲಿರ್ತಕ್ಕಂಥ ಯುದ್ಧಕ್ಕಾಗಿ ಪ್ರಾರ್ಥಿಸ್ತೇವೆ. ಹಾಗೂ ಹೊಸದಾಗಿ ಕಂಬೋಡಿಯಾ
ಪ್ರಾಂತ್ಯದಲ್ಲಿರ್ತಕ್ಕಂಥ ಪ್ರಾಂತ್ಯಕ್ಕಾಗಿ ಪ್ರಾರ್ಥಿಸುವಂತರಾಗಿದ್ದೇವೆ. ಹಾಗೂ ಸ್ವಾಮಿ ಎಲ್ಲರಲ್ಲಿಯೂ ಶಾಂತಿ ಸಮಾಧಾನವನ್ನ ಉಂಟು ಮಾಡು ಸ್ವಾಮಿ. ಹಾಗೂ ಇಂದು ಉತ್ತರ ಕನ್ನಡದಲ್ಲಾದಂತ ಒಂದು ಮೇಘ ಸ್ಫೋಟದ ಸಮಸ್ಯೆಯಿಂದ ಸ್ವಾಮಿ ಅನೇಕರು ಜೀವನ ಕಳ್ಕೊಂಡಿದ್ದಾರೆ, ಮನೆ ಮಠಗಳನ್ನ ಕಳ್ಕೊಂಡಿದ್ದಾರೆ ಸ್ವಾಮಿ. ಯಾವ ಕಾರಣಕ್ಕಾಗಿ ಇಂಥದ್ದು ಸಂಭವಿಸ್ತಿದೆಯೋ ಗೊತ್ತಿಲ್ಲ ದೇವರೇ, ಆದ್ರೆ ಕರುಣಾಕರುಣೆ ನಿತ್ಯನಾದ ತಂದೆಯೇ ಸ್ವಾಮಿ, ಅವರ ಮೇಲೆಯೂ ನೀನು ಕರುಣೆ ಇಡು ಸ್ವಾಮಿ. ಅತಿವೃಷ್ಟಿಯಾಗಿ ಇರತಕ್ಕಂತ ಪ್ರದೇಶಗಳಲ್ಲಿ ಅನೇಕ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ ಸ್ವಾಮಿ. ಅಂತವರ ಮಧ್ಯದಲ್ಲಿ ನಿನ್ನ ಪ್ರಸನ್ನತೆ ಇರಲಿ. ನಮ್ಮೆಲ್ಲರನ್ನು ಸುರಕ್ಷಿತವಾದಂತ ಹಾದಿಯಲ್ಲಿಟ್ಟಿದ್ದೀರಿ ಸ್ವಾಮಿ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಅರ್ಪಿಸ್ತೇವೆ. ನಮ್ಮ ಜೀವಿತಗಳನ್ನ ಅನುಭವಿಸದೇ ಇರತಕ್ಕಂಥವ್ರು ಅನೇಕರು ಇದ್ದಾರೆ ಸ್ವಾಮಿ. ನಾನಾ ಕಷ್ಟಗಳನ್ನ ಅವರು ಅನುಭವಿಸ್ತಿದ್ದಾರೆ ಸ್ವಾಮಿ. ಅವರ ಹತ್ತಿರದಲ್ಲಿ ನೀನು ಬರಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಕಷ್ಟಗಳನ್ನು ಹೋಗಲಾಡಿಸು. ನಮ್ಮ ಪಾಪಗಳ ದಸೆಯಿಂದ ನಾವು ಏನೇನು ಕಷ್ಟಗಳನ್ನು ಅನುಭವಿಸಬೇಕೋ ಅದು ನೀವು ಗೊತ್ತುಂಟು ಕರ್ತನೆ. ಆದರೆ ಅವುಗಳನ್ನೆಲ್ಲವನ್ನು ಕೂಡ ಸುಗಮ ಮಾಡಿ ಹಾಗೂ ಅವುಗಳನ್ನ ನಾವು ಎದುರಿಸಲು ಧೈರ್ಯವನ್ನು ಕೊಡು ಸ್ವಾಮಿ. ಹಾಗೂ ಕರ್ತನೆ, ಮತ್ತೊಂದು ಆವರ್ತಿ ನಾವು ಪ್ರತಿನಿಧಿಸುವಂತ ಎಲ್ಲಾ ನಮ್ಮ ಕುಟುಂಬದ ಸದಸ್ಯರುಗಳ ಮೇಲೆ ನಿನ್ನ ಕೃಪೆ ಇರಲಿ. ಒಟ್ಟಾರೆ ಕರ್ತನೆ, ಈ ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನ ಪ್ರತಿನಿತ್ಯವೂ ಕೇಳಲು ಬರುತ್ತಿರುವಂತ ಪ್ರತಿಯೊಬ್ಬೊಬ್ಬರ ಮೇಲೆಯೂ ನಿನ್ನ ಹೇಳುವಂತ ಆಶೀರ್ವಾದವು ಯಾವಾಗಲೂ ಕೂಡ ಇದ್ದು ನಮ್ಮನ್ನ ಬಲಪಡಿಸಿರೆಂದು ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಅತ್ಯಂತ ವಿನಯದಿಂದ ತಾಳ್ಮೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೇನ್. ಕರ್ತನ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವ್ರನ್ನ ನಾವು ಕ್ಷಮಿಸುವ ಹಾಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸ್ರಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕಂದ್ರೆ ರಾಜ್ಯವು, ಬಲವು, ಮಹಿಮೆ ಸದಾ ಕಾಲವು ನಿಮ್ಮದೇ ಸ್ವಾಮಿ. ಆಮೇನ್. ಕರ್ತನ ಆಶೀರ್ವಾದವನ್ನ ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನ ಎಂದು ಕೇಳಲು ಬಂದಿರುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ, ಹಾಗೂ ಇಂದು ವಾಕ್ಯವನ್ನ ಹಂಚಿಕೊಟ್ಟಂತ ಹಿರಿಯರಂತ ನಾಗರಾಜ್ ಸರ್ ಅವರ ಮೇಲೆಯೂ, ಹಾಗೂ ಮುಂಜಾನೆ ಹಾಗೂ ಸಂಜೆ ಹೊತ್ತಿನಲ್ಲಿ ಕೂಟಗಳನ್ನ ನಿತ್ಯವಾಗಿ ಆಯೋಜಿಸ್ತಕ್ಕಂಥ ಬೋಧಕರಂತ ಯಮರಾಜರವರ ಮೇಲೆಯೂ, ಅವರ ಕುಟುಂಬದ ಸದಸ್ಯರುಗಳ ಮೇಲೆಯೂ ಇನ್ನು ವಿಶೇಷವಾದಂತ ಆಶೀರ್ವಾದ ನಿತ್ಯ ನಿರಂತರಕ್ಕೂ ನಮ್ಮೆಲ್ಲರ ಮೇಲೆ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಧನ್ಯವಾದಗಳು. ಈ ದಿನದ ಕಾರ್ಯಕ್ರಮದಲ್ಲಿ ಕೂಡಿ ಬಂದಂತ ಎಲ್ಲ ದೇವರ ಮಂದೆಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಈ ದಿನದ ಆರಂಭದ ಪ್ರಾರ್ಥನೆಯನ್ನ ಮಾಡಿದಂತ ಸಹೋದರಿ ಸರೋಜಾ ಪಾಲ್ರಾಜ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವ್ರಿಗೂ, ಮುನೀಶ್ ಅವ್ರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಪಶು ಸಾಲಮಂಡ್ರವ್ರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಅತ್ಯುತ್ತಮವಾದಂತ ರೀತಿಯಲ್ಲಿ ಈ ದಿನದ ಪಾಠವನ್ನ ನಡೆಸ್ಕೊಟ್ಟಂತ ಹಿರಿಯರಾದಂತ ನಾಗರಾಜ್ ಸರ್ ಅವ್ರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ, ಆತ್ಮನ ಬಲದಿಂದ ಅಭಿಷೇಕಿಸಲಿ, ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ. ಈ ರಾತ್ರಿ ನಮಗೆ ಬೇಕಾದಂತ ಆರೋಗ್ಯ ಸುಕ್ಷೇಮಗಳನ್ನು ಕೊಟ್ಟು ಸುಖ ನಿದ್ರೆಯನ್ನು ದಯಪಾಲಿಸಿ ಬೆಳಗ್ಗೆ ಮತ್ತೆ ಹರ್ಷದಿಂದ ಎದ್ದು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂರಿ ಬರುವಾಗೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನಮ್ಮೆಲ್ಲರನ್ನ ಕರ್ತನ ಕೃಪಾಸ್ತಿಗೆ ಒಪ್ಪಿಸುತ್ತಾ ಈ ರಾತ್ರಿಯ ಶುಭಾಶಯಗಳನ್ನು ಕೋರ್ತೇನೆ. ಕರ್ತನ ಕೃಪೆ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್. ಧನ್ಯವಾದ ನಾಗರಾಜ್ ಸರ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್. Pastor, thank you so much for your prayers. Thank you, ma. Okay. ಧನ್ಯವಾದಗಳೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ.